How many are ready to receive His word? ಎಷ್ಟು ಜನರು ಆತನ ವಾಕ್ಯವನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೀರಿ? This morning I share with you about there is no one like Jesus to help us. ನಮಗೂ ಸಹಾಯ ಮಾಡುವುದಕ್ಕೆ ಯೇಸು ಕ್ರಿಸ್ತನ ಹಾಗೆ ಇನ್ನು ಯಾರೂ ಇಲ್ಲ ಅನ್ನುವಂಥ ಸಂದೇಶವನ್ನು ಸಭಾಪಾಲಕರು ಸಾರಲಾಗಿದ್ದಾರೆ. Amen. ಆಮೆನ್. We do action song many times. There's no one like Jesus. ನಾವು ಆಕ್ಷನ್ ಹಾಡಾಡ್ತಾ ಇರ್ತೀವಿ, ಯೇಸುವಿನ ಹಾಗೆ ಯಾರು ಇಲ್ಲ ಎಂದು. Amen. ಆಮೆನ್. In all circumstances we have to say that. ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ಆತನ ಹಾಗೆ ಯಾರು ಇಲ್ಲ ಅಂತ ನಾವು ಹೇಳಬೇಕು. There is no one like Jesus to help us. ನಮಗೂ ಸಹಾಯ ಮಾಡುವುದಕ್ಕೆ ಯೇಸು ಕ್ರಿಸ್ತನಕ್ಕಿಂತ ಅಷ್ಟು ಉತ್ತಮವಾಗಿ ಇನ್ನು ಯಾರು ಇಲ್ಲ. From the Old Testament, when we see people of God, they receive the help of God in every circumstance of their lives. ಹಳೆ ಒಡಂಬಡಿಕೆಯಿಂದ ನಾವು ನೋಡ್ತಾ ಇದ್ದೇವೆ, ದೇವರ ಜನರು ಅವರ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ದೇವರ ಸಹಾಯವನ್ನು ಪಡೆದುಕೊಂಡಿದ್ದು. When the children of Israel asked Samuel prophet, they wanted a king to rule them. ಸಮುಯೇಲ ಪ್ರವಾದಿಯನ್ನು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರೆಲ್ಲರೂ ಕೂಡ ತಮ್ಮನ್ನು ಪರಿಪಾಲಿಸುವುದಕ್ಕೆ ಒಬ್ಬ ಅರಸನು ಬೇಕೆಂದು ಅವರು ಕೇಳಿಕೊಳ್ಳಿರುವಾಗ, before that there was no king in Israel. ಇಸ್ರಾಯೇಲ್ ಜನರಕ್ಕೆ ಮುಂಚೆ ಸಮುಯೇಲ ಹತ್ರ ಹೋಗಿ ಅವರು ಕೇಳುವುದಕ್ಕೆ ಮುಂಚೆ ಯಾರು ಅರಸರೇ ಇದ್ದಿಲ್ಲ. Only prophets ruled them. ಆದರೆ ಪ್ರವಾದಿಗಳ ಮುಖಾಂತರ ದೇವರು ಮಾತನಾಡ್ತಾ ಇದ್ದನು. Then judges ruled them. ನ್ಯಾಯಾಧೀಶರು ಅವರನ್ನು ಅವ್ರಿಗೆ ವಿಷಯಗಳು ದೇವರ ವಿಷಯಗಳು ತಿಳಿಸ್ತಾ ಇದ್ರು, ಪರಿಪಾಲಿಸ್ತಾ ಇದ್ರು. Priests were ruled them. ಅವರನ್ನು ಯಾಜಕರು ನಡೆಸುತ್ತಾ ಇದ್ರು. But people of Israel, they came to Samuel prophet and asked, they want a king like how Gentiles were ruling. ಆದರೆ ಇಸ್ರಾಯೇಲ್ ಜನರು ಅನ್ಯ ದೇಶಗಳಲ್ಲಿರುವಂತ ದೇಶಗಳಿಗೆ ಅರಸರು ಹೇಗಿದ್ದಾರೋ ಹಾಗೆ ನಮಗೊಬ್ಬ ಅರಸನು ಬೇಕು ಎಂದು ಪ್ರವಾದಿ ಹತ್ರ ಬಂದು ಸಮುಯೇಲ ಪ್ರವಾದಿ ಹತ್ರ ಕೇಳಿಕೊಂಡರು. So God said to Samuel prophet, ಸಮುಯೇಲ ಪ್ರವಾದಿಗೆ ದೇವರು ಹೇಳಿದ್ದಾರೆ, provide a king unto them. ಅವರಿಗೆ ಅರಸನ್ನು ನೀನು ನಿರ್ಣಯ ಮಾಡೆಂದು. Because they rejected me. ಆದರೆ ಅವರು ನನ್ನನ್ನು ರಾಜನಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ. I am king to them, but they rejected me. They wanted to king to rule them. ನಾನು ರಾಜನಾಗಿದೆ ಅವರಿಗೆ, ಆದರೆ ಅವರು ನಾನು ಬೇಡ, ಇನ್ನೊಬ್ಬ ಮನುಷ್ಯರ ಒಂದು ರಾಜನ ಬೇಕಂತ ಕೇಳ್ಕೊಳ್ತಾ ಇದ್ರೆ ಅವರ ಪ್ರಕಾರವಾಗಿ ಆಗಲಿ ಎಂದು. So Samuel prophet provided a king to Israel people. ಆ ಸಮಯದಲ್ಲಿ ಸಮುಯೇಲ ಪ್ರವಾದಿ ಇಸ್ರಾಯೇಲ್ ಜನರಿಗೆ ರಾಜನನ್ನು ಕೊಟ್ಟನು. Saul was a king at the time. ಆ ಸಮಯದಲ್ಲಿ ಸೌಲನು ರಾಜನಾಗಿ ಇದ್ದನು. He went to war against Philistines. ಆ ಸೌಲ್ ರಾಜನು ಫಿಲಿಸ್ತೀಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋದನು. That time champion Goliath of Gaza came out. ಆ ಸಮಯದಲ್ಲಿ ಯುದ್ಧ ವೀರನಾಗಿರುವಂತ ಚಾಂಪಿಯನ್ ಗಾಜಾ ಪ್ರದೇಶಕ್ಕೆ ಸಂಬಂಧಿಸಲ್ಪಟ್ಟಿರುವಂತ ವ್ಯಕ್ತಿ ಇದನು. So that he came out. ಆತನು ಆ ಫಿಲಿಸ್ತೀಯರ ಗುಂಪಿನಿಂದ ಬಂದಿದ್ದಾನೆ. He said to Israel people, ಆ ಫಿಲಿಸ್ತೀಯರ ಗಾಜಾ ವ್ಯಕ್ತಿ ಹೇಳಿದ್ದೇನೆಂದ್ರೆ ಇಸ್ರಾಯೇಲ್ ಜನರಿಗೆ, no need of fighting everybody. ಯಾರು ಕೂಡ ಯುದ್ಧ ಮಾಡುವುದು ಬೇಕಾಗಿಲ್ಲ. ಇಷ್ಟು ಜನ ಯಾಕೆ ಯುದ್ಧ ಮಾಡಬೇಕು? ನಿಮ್ಮ ಜನ ಲಕ್ಷ ಗಟ್ಟಲೆ ಬಂದು ನಮ್ಮ ಜನ 1000 ಗಟ್ಟಲೆ ಬಂದು ಯಾಕೆ ಯುದ್ಧ ಮಾಡಬೇಕು? no need of fighting everybody. ಅಸಲು ಯುದ್ಧ ಮಾಡೋದು ನಮಗೂ ಮಧ್ಯೆ ಬೇಡ. I represent Philistines. ಫಿಲಿಸ್ತೀಯರ ಪರವಾಗಿ ನಾನು ನಾಯಕನಾಗಿ ವೀರನಾಗಿ ಮುಂದೆ ಬರುತ್ತೇನೆ. You find champion in your Israel. ನಿಮ್ಮ ಇಸ್ರಾಯೇಲ್ ದೇಶದಲ್ಲಿ ಕೂಡ ಒಬ್ಬ ವೀರನ್ನು ನೀವು ಆರಿಸಿಕೊಳ್ಳ್ರಿ. Just one person you chose from your side. ನಿಮ್ಮ ಕಡೆಯಿಂದ ಕೂಡ ಒಬ್ಬರನ್ನು ಆರಿಸಿಕೊಳ್ಳ್ರಿ. We two of us fight. ನಾವು ಇಬ್ಬರು ಕೂಡ ಯುದ್ಧ ಮಾಡುತ್ತೇವೆ. If I kill him, ನಾನು ಒಂದು ವೇಳೆ ನಿಮ್ಮ ವೀರನನ್ನು ನಾನು ಸಾಯಿಸಿದ್ರೆ, you will be our servants. ನೀವು ನಮಗೂ ನಮ್ಮ ದೇಶಕ್ಕೆ ನಮಗೆ ದಾಸಗಳಾಗುತ್ತೀರಿ. If he kills me, ಒಂದು ವೇಳೆ ನಿಮ್ಮಾತನೇ ನನ್ನನ್ನು ಸಾಯಿಸಿದ್ರೆ, we will be your servants. ನಾವೇ ನಮ್ಮ ಜನರೆಲ್ಲ ನಿಮಗೂ ದಾಸಗಳಾಗುತ್ತಾರೆ. no need of fighting everybody. ಎಲ್ಲರೂ ಯುದ್ಧ ಮಾಡುವುದು ಬೇಕಾಗಿಲ್ಲ. He is a giant. ಆತನ ನೋಡಿದ್ರೆ ಬಹಳ ಬಲಾಢ್ಯನು, ಶರೀರ ದೃಢವುಳ್ಳುವಂತ ಬಲಾಢ್ಯನು. I told already, the fallen angels have intercourse with the children of women. They conceived, they brought the giant into this world. ಆಗಲೇ ಸಭಾಪಾಲಕರು ಎಷ್ಟೋ ಸತಿ ಹೇಳಿದ್ದಾರೆ, ಈ ಕೆಳಗೆ ಬಿದ್ದಿರುವಂಥ ದೇವದೂತರು ಕೆಟ್ಟ ಆತ್ಮಗಳಾಗಿ ಮಾರ್ಪಡಿಸಲ್ಪಟ್ಟು ಈ ಭೂಮಿ ಮೇಲೆ ಇರುವಂಥ ಸ್ತ್ರೀಯರ ಸಂಗಡ ಮದುವೆ ಮಾಡಿಕೊಂಡು ಸಂಪರ್ಕ ಮಾಡಿಕೊಂಡು ಅವರ ಇಬ್ಬರ ಸಂಪರ್ಕದಿಂದ ಹುಟ್ಟಿರುವಂಥ ಮಕ್ಕಳೇ ಈ ಬಲಾಢ್ಯರಾಗಿರುವಂಥ ಜೈಂಟ್ಸ್. They are too height.
ಅವರು ಬಹಳಷ್ಟು ಎತ್ತರವಾಗಿದ್ದವರು, maybe 12 feet also. 12 ಎತ್ತರ ಕೂಡ ಇರುವಂತ ಜನರು. So these people, children of Israel, they are like us only. ಆದ್ರೆ ಇಸ್ರಾಯೇಲ್ ಜನರೆಲ್ಲರೂ ಕೂಡ ನಮ್ಮ ಹಾಗೆ ಸಾಧಾರಣವಾಗಿ ಕಾಣಿಸ್ತಾ ಇದ್ರು. So that giant, when they saw, all afraid. ಆ ಬಲಾಢ್ಯನು ವೀರನ ನೋಡಿದಾಗ ಎಲ್ಲರೂ ಕೂಡ ಭಯಪಟ್ಟಿದ್ದಾರೆ ಇಸ್ರಾಯೇಲ್ ಜನರು. That man asking everybody, choose one of your person and send me, we will fight. If we win, we will serve you. If I win, you have to serve us. ಆ ಫಿಲಿಸ್ತೀರ ಪರವಾಗಿ ಬಂದಿರುವಂತ ಆ ಬಲಾಢ್ಯನು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಒಬ್ಬನ ಆರಿಸ್ಕೊಳ್ರಿ, ಅವನು ಬರಲಿ, ಯುದ್ಧ ಮಾಡಲಿ, ಗೆದ್ದೋನ ಏನೋ ನೋಡೋಣ ಅಂತ ಸವಾಲಾಗ್ತಾ ಇದ್ದಾನೆ. He was talking like that and cursing all Israel people. ಆ ರೀತಿಯಲ್ಲಿ ಮಾತನಾಡ್ತಾ ಇಸ್ರಾಯೇಲ್ ಜನರನ್ನೆಲ್ಲರನ್ನು ಕೂಡ ಬಾಯಿಗೆ ಬಂದಂಗ ಶಪಿಸ್ತಾ ಇದ್ನು. With words he is cursing. ಮಾತುಗಳಿಂದ ಆತನು ಶಪಿಸ್ತಾ ಇದ್ನು. Young boy David, he was not enough to be in the army. ಯೌವನಸ್ಥನಾಗಿರುವಂತ ದಾವೀದನಿದ್ದಾನೆ, ಆತನು ಸೈನ್ಯದಲ್ಲಿ ಸೇರುವುದಕ್ಕೆ ಕೂಡ ವಯಸ್ಸು ಸಾಕಾಗದೇ ಇರುವಂತ ಯವನಸ್ಥನಾಗಿರುವಂತ ವ್ಯಕ್ತಿ ಇದ್ದಾನೆ. ಆತನು ಬಹಳ ಯವನಸ್ಥನು. He was a shepherd feeding his father's sheep. ಕುರುಬನಾಗಿದ್ದಾನೆ, ತನ್ನ ತಂದೆ ಕುರಿಗಳನ್ನು ಕಾಯುತ್ತಾ ಮೇಯಿಸ್ತಾ ಇರುವಂತ ವ್ಯಕ್ತಿ. He is taking care of his father's sheep. ತನ್ನ ತಂದೆಯ ಕುರಿಗಳನ್ನು ಕುರಿತು ಜಾಗೃತ ವಹಿಸುವಂತ ವ್ಯಕ್ತಿ ಆಗಿದ್ದಾನೆ ಆತನು. No individual family. ಆತನಿಗೆ ಇನ್ನೂ ವ್ಯಕ್ತಿಗತವಾಗಿ ಹಿಂಗ ಕುಟುಂಬವೇ ಇಲ್ಲ. ಇಂಡಿವಿಜುವಲ್ ಫ್ಯಾಮಿಲಿ ಇದ್ರೆ ಆತನ ಕುರಿ ಅಂತ ಕರಿತಾ ಇದ್ರು, ಬಟ್ ಆದ್ರೆ ಆತನ ತಂದೆ ಕುರಿಗಳನ್ನು ಕಾಯುತ್ತಾ ಇದ್ದನು. ವ್ಯಕ್ತಿಗತವಾಗಿ ಅವರ ಕುಟುಂಬ ಏನು ಬಂದಿಲ್ಲ, ಅದಕ್ಕಾಗಿ ಒಂದು ವೇಳೆ ವ್ಯಕ್ತಿಗತವಾಗಿದ್ರೆ ದಾವೀದನ ಕುರಿಗಳಂತ ಹೇಳ್ತಾ ಇದ್ರು. ಇವು ತಂದೆಯ ಕುರಿಗಳು, ಇನ್ನೂ ಆತನು ಸಪರೇಟ್ ಆಗ್ಲಿಲ್ಲ. ಮದುವೆ ಆದ ಕೂಡಲೇ ಸಪರೇಟ್ ಆಗ್ಬಿಡ್ತಾರೆ, ಇದು ಬೇರೆ ಅದು ಬೇರೆ, ನಮ್ಮ ಗಡಿಗೆ ಬೇರೆ ನಿಮ್ಮ ಗಡಿಗೆ ಬೇರೆ, ನಮ್ಮ ಸ್ಟವ್ ಬೇರೆ ನಿಮ್ಮ ಸ್ಟವ್ ಬೇರೆ, ಲೈಕ್ ದಿಸ್. But here says, ಆದರೆ ಇಲ್ಲಿ ಹೇಳಲ್ಪಟ್ಟಿದೆ, he was taking care of his father's sheep. ಆತನು ತನ್ನ ತಂದೆಯ ಕುರಿಗಳ ಕುರಿತು ಜಾಗೃತ ವಹಿಸ್ತಾ ಇದ್ದನು. Amen. Amen. He was sent by his father to his brethren to give a carrier. ಆತನು ತನ್ನ ತಂದೆಯಿಂದ ಕಳುಹಿಸಲ್ಪಟ್ಟಿದ್ದಾನೆ ತನ್ನ ಸಹೋದರರಿಗೆ ಕ್ಯಾರಿಯರ್ ಊಟ ಏನಂತ ಕೊಡಬೇಕೆಂದು. Their brothers are in the army. ಆತನ ಅಣ್ಣಂದಿರು ನೋಡಿದ್ರೆ ಯುದ್ಧ ಸೈನ್ಯದಲ್ಲಿದ್ದಾರೆ. So he took carrier. ಆತನು ತನ್ನ ಅಣ್ಣಂದಿರು ಕೊಡುವುದಕ್ಕೆ ಕ್ಯಾರಿಯರ್ ತಗೊಂಡೋಗಿದನು. His father sent him to go and give the carrier to his brothers. ತಂದೆ ಕಳಿಸಿದ್ದಾನೆ, ಹೋಗಿ ನೀನು ಸೈನ್ಯದಲ್ಲಿರುವಂತ ಅಣ್ಣವರಿಗೆ ಕ್ಯಾರಿಯರ್ ಕೊಟ್ಟು ಬಾ ಎಂದು. So he went. ಅದಕ್ಕಾಗಿ ಆತನು ಹೋದನು. And also his father gave something to eat, even captains also. ಅಲ್ಲಿ ಯುದ್ಧ ನಾಯಕರು ಇರ್ತಾರಲ್ಲ, ನಡೆಸುವಂತ ಸೈನ್ಯ ನಾಯಕರು, ಅವರಿಗೆ ಕೂಡ ಏನೋ ತಿನ್ನುವುದಕ್ಕೆ ಕಳಿಸಿದ್ದಾನೆ ಆತನ ತಂದೆ. To be nice with their boys. ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು, ತನ್ನ ಕುಮಾರರಿದಾರಲ್ಲ ಯುದ್ಧದಲ್ಲಿ ಸೈನ್ಯದಲ್ಲಿ. Even some parents, when the children were studying in the schools, ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳು ಸ್ಕೂಲಲ್ಲಿ ಪಾಠಶಾಲೆಯಲ್ಲಿ ಓದ್ತಾ ಇದ್ರೆ, they will give some gifts to teachers. ಟೀಚರ್ಸ್ಗೆ ಸ್ವಲ್ಪ ಏನೋ ಕೊಡ್ತಾರೆ ಬಹುಮಾನಗಳು, ಯಾಕಂದ್ರೆ to look after the children. ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಶೆಯಿಂದ. As the same way, his father is a very wise man. ಅದೇ ರೀತಿಯಲ್ಲಿ ತಂದೆ ಕೂಡ ಬಹಳ ಜ್ಞಾನವುಳ್ಳವನು. He sent something to eat to captains to take care of his boys. ತನ್ನ ಕುಮಾರರಿದ್ದಾರಲ್ಲ ಸೈನ್ಯದಲ್ಲಿ, ಅವರ ಕುರಿತು ಜಾಗೃತ ವಹಿಸುವುದಕ್ಕೆ ಅವ್ರಿಗೆ ಕೂಡ ತಿನ್ನುವುದಕ್ಕೆ ಕಳಿಸಿದ್ದಾನೆ. ಆಮೇನ್. ಅವ್ರ ಮಕ್ಕಳಿಗೆ ಚಾಕ್ಲೇಟ್ ಕೊಡಕ್ಕೆ ರೆಡಿ ಇಲ್ಲ, ಅವ್ರ ಟೀಚರ್ಸ್ಗೆಲ್ಲಿ ಕಳಿಸ್ತಾರೆ. Some people are unable to give chocolates to their own children. How can they give to their teachers? If you give, they will take care of your children. ನೀವು ಸ್ವಲ್ಪ ಅವರಿಗೆ ಕೊಟ್ಟಿದ್ರೆ ಅವರು ನಿಮ್ಮ ಮಕ್ಕಳ ಬಗ್ಗೆ ಜಾಗೃತ ವಹಿಸ್ತಾರೆ. Hallelujah. Hallelujah. ಸ್ವಲ್ಪ ಫ್ಲವರ್ಸ್ ಆಗಲಿ ಇಲ್ಲದ್ರೆ something they give to your teachers. ಟೀಚರ್ಸ್ಗೆ ಏನಾದರೂ ಹೂವು ಏನೋ ಲೇಡಿ ಟೀಚರ್ಸ್ ಇದ್ರೆ ಹೂವು, ಇಲ್ಲಾಂದ್ರೆ ಏನನ್ನ ಕಳಿಸ್ರಿ. So they will be nice with your boys. ಅವಾಗ ನಿಮ್ಮ ಮಕ್ಕಳನ್ನು ಕೂಡ ಚೆನ್ನಾಗಿ ನೋಡ್ಕೊಂತಾರೆ. Hallelujah. Hallelujah. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Learn from the word of God, then you will be protected. ದೇವರ ವಾಕ್ಯದಿಂದ ಕಲಿಯಿರಿ, ಅವಾಗ ನೀವು ಭದ್ರಪಡಿಸಲ್ಪಡ್ತೀರಿ. Amen. Amen. David went there. ದಾವೀದನಲ್ಲಿ ಹೋದನು. He took carrier and went there. ಆ ಯುದ್ಧ ಪಾತವನ್ನ ಪ್ರದೇಶಕ್ಕೆ ಹೋದನು, ಕ್ಯಾರಿಯರ್ ತೆಗೆದುಕೊಂಡು ಸೈನ್ಯ ಹತ್ರ. His eldest brother was there. ಆತನ ದೊಡ್ಡ ಅಣ್ಣ ಇದನು. He saw David and he asked, what are you doing here? ದಾವೀದನ್ ನೋಡಿ ಹೇಳ್ತಾ ಇದ್ದಾನೆ, ದಾವೀದನ್ ಏನ್ ಮಾಡ್ತಾ ಇದೆ ಇಲ್ಲಿ ಎಂದು. You came to see war? ಯುದ್ಧ ನೋಡಕ್ಕೆ ಬಂದಿದ್ಯಾ ನೀನು? So he is shouting at his brother. ತನ್ನ ತಮ್ಮನ ಮೇಲೆ ಆತನು ಸಿಟ್ಟಿಗೇರನು.
ಏರಿದನು. And he said, go back and feed the sheep. Why you came here? ಹೋಗಿ ಅಲ್ಲಿ ಕುರಿಗಳನ್ನು ನೋಡ್ಕೊ, ನೀನು ಯಾಕೆ ಇಲ್ಲಿ ಬಂದಿದಿ ಅಂತ ಬೈದನು. He gave carrier and he came out. ಆತನು ಕ್ಯಾರಿಯರ್ ಕೊಟ್ಟು ಅದಕ್ಕಾಗಿ ಹೊರಗೆ ಬಂದನು. That time he heard that Goliath was talking. ಆ ಸಮಯದಲ್ಲಿ ದಾವೀದನಿಗೆ ಗೊಲ್ಯಾತನು, ಆ ಜೈಂಟ್, ಅವರ ಫಿಲಿಸ್ತೀಯನಾಗಿರುವಂತ ಬಲಾಢ್ಯನು ಮಾತನಾಡುವಂತ ಮಾತುಗಳು ಕೇಳಿಸಲ್ಪಟ್ಟಿದೆ. He was shouting and talking. ಆತನು ಕೂಗಾಡ್ತಾ ಹೇಳ್ತಾ ಇದ್ದನು. Everybody was afraid. ಎಲ್ಲ ಸೈನ್ಯವೆಲ್ಲ ಭಯಪಡ್ತಾ ಇದ್ದು. They are not ready to come out also out of the tent. ಆ ಒಂದು ಅವರ ಟೆಂಟ್ ಇರ್ತದಲ್ಲ, ಡೇರೆಗಳಿಂದ ಹೊರಗೆ ಬರುವುದಕ್ಕೆ ಕೂಡ ಅವ್ರಿಗೆ ಭಯ ಆಗ್ತಾ ಇತ್ತು. All afraid. They were inside only. ಎಲ್ಲರೂ ಭಯಪಡ್ತಾ ಯುದ್ಧ ಗುಂಪಿನ ಅಲ್ಲೇ ನಿಂತು ಡೇರೆಗಳಲ್ಲಿ ಒಳಗಡೆ ಇದ್ದಾರೆ, ಟೆಂಟ್ಗಳಲ್ಲಿ. David heard what he was saying. ದಾವೀದನು ಕೇಳಿದಾನೆ ಆ ಗೊಲ್ಯಾತನನ್ನು, ಫಿಲಿಸ್ತೀಯನ ಬಲಾಢ್ಯನು ಏನು ಹೇಳಿದಾನು. He said, choose one of the person in your side. ಆತನು ಹೇಳ್ತಾ ಇದ್ದಾನೆ, ಗೊಲ್ಯಾತನು, ನಿಮ್ಮ ಕಡೆಯಿಂದ ಒಬ್ಬರನ್ನ ಆರಿಸಿಕೊಳ್ಳ್ರಿ. Let him fight with me. ಆ ವ್ಯಕ್ತಿ ನನ್ನ ಸಂಗಡ ಯುದ್ಧ ಮಾಡಲಿ. If we win, we all will serve you. ಒಂದು ವೇಳೆ ಅವನು ಗೆದ್ದಿದ್ರೆ ನಾವೆಲ್ಲರೂ ನಿನಗೆ ದಾಸರಾಗಿ ಸೇವಿಸ್ತೇವೆ. If I win, you all has to serve. ನಾನು ಗೆದ್ದಿದ್ರೆ ನೀವೆಲ್ಲರೂ ಕೂಡ ನಮ್ಮಕ್ಕೆ ದಾಸರಾಗಬೇಕು. He heard that. ಆ ವಿಷಯವನ್ನು ದಾವೀದನು ಕೇಳಿದನು. He said to one of the person who was standing there. ಅಲ್ಲಿ ನಿಂತುಕೊಂಡಿರುವಂತ ವ್ಯಕ್ತಿಯನ್ನು ಕರೆದು ಕೇಳಿದನು ದಾವೀದನು. He asked him, ದಾವೀದನು ಕೇಳಿದಾನೆ ಆತನಿಗೆ, what would be given to him who killed this guy? ಈ ಒಂದು ಬಲಾಢ್ಯನಾಗಿರುವಂತ ಗೊಲ್ಯಾತನ ಸಾಯಿಸಿದ್ರೆ ಏನು ಬಹುಮಾನ ಕೊಡ್ತಾರೆ ಅಂತ ಕೇಳಿದನು. ಅವನೇನು ಕರೀತಾ ಇದ್ದಾನೆ, ಯಾರನ್ನ ಒಬ್ರು ಬರ್ರಿ, ನನ್ನ ಹತ್ರ ಯುದ್ಧ ಮಾಡ್ರಿ ಅಂತಂದು ಹೇಳಿ, ನೀವು ಸಾಯಿಸಿದ್ರೆ ನನಗೆ ಎಲ್ಲರೂ ನಾವು ಸರ್ವ್ ಮಾಡ್ತೇವೆ. ಆದರೆ ಅವನು ಕೇಳ್ತಾ ಇದ್ದಾನೆ, ಇವನು ಸಾಯಿಸಿದ್ರೆ ಏನು ಕೊಡ್ತೀರಿ ಅಂತಂದು ಹೇಳಿದ. ಅವನೇನೋ ಸವಾಲು ಹಾಕಿ ಕರೀತಾ ಇದ್ದಾನೆ, ಒಂದು ವೇಳೆ ಸಾಯಿಸಿದ್ರೆ ಏನು ಬಹುಮಾನ ಇರ್ತದೆ. That time that guy, that person who was standing with him, he answered. ಆ ಸಮಯದಲ್ಲಿ ಆತನ ಸಂಗಡ ಇರುವಂತ ದಾವೀದನ ಸಂಗಡ ಮಾತನಾಡುವಂತ ವ್ಯಕ್ತಿ ಹೇಳಿದಾನೆ, his family will be free in Israel. ಇಸ್ರಾಯೇಲು ದೇಶದಲ್ಲಿ ಆತನ ಕುಟುಂಬವು ಸುಂಕ ಕಟ್ಟದೆ ಬಿಡುಗಡೆ ಹೊಂದುತ್ತಾರೆ. No taxes. ಆ ಒಂದು ಸುಂಕವನ್ನು ಏನು ಕಟ್ಟುವುದು ಬೇಕಾಗಿಲ್ಲ. No vehicle tax, no house tax, no water tax, nothing. No, everything will be free. ಇನ್ಕಮ್ ಟ್ಯಾಕ್ಸ್ ಇಲ್ಲ, ವಾಟರ್ ಟ್ಯಾಕ್ಸ್ ಇಲ್ಲ, ಎಲ್ಲ ಕಟ್ತಾರಲ್ಲ ಟ್ಯಾಕ್ಸ್, ಸುಂಕವು, ಅದು ಏನಿಲ್ಲ, ಫ್ರೀ. GST, ಬಿಸಿನೆಸ್ ಟ್ಯಾಕ್ಸ್ ಏನಿಲ್ಲ, ಎಲ್ಲ ಫ್ರೀ. ಅವ್ರು ಗೆಲ್ಲಿದ್ರೆ ಆ ಕುಟುಂಬಕ್ಕೆ ಅದು ಯಾರು ಗೆಲ್ಲುತ್ತಾರ ಆ ವ್ಯಕ್ತಿನ ಆ ಕುಟುಂಬ ಬಿಡುಗಡೆ ಹೊಂದುತ್ತದೆ. And not only that, king will give his daughter to marry him. ಅಷ್ಟು ಮಾತ್ರವಲ್ಲ, ರಾಜನು ತನ್ನ ಮಗಳನ್ನು ಕೊಡ್ತಾನೆ ಮದುವೆ ಮಾಡುವುದಕ್ಕೆ. And also he gives a lot of money. ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಹಣ ಕೂಡ ಕೊಡ್ತಾರೆ. David said, wow. ದಾವೀದನು ಹೇಳಿದಾನೆ, ವಾವ್ ಅಂತ. So much he will give to us. ಅಷ್ಟು ಕೊಡ್ತಾನ ನಮಗೆ. I go to fight against him. ನಾನು ಹೋಗುತ್ತೇನೆ ಆ ವ್ಯಕ್ತಿಗೆ ವಿರುದ್ಧವಾಗಿ, ಗೊಲ್ಯಾತನಿಗೆ. His brother shouted at him. ಅವ್ರ ಅಣ್ಣ ಅವರು ಕೂಗಾಡಿದ್ದಾರೆ ಆತನ ಮೇಲೆ ಸಿಟ್ಟಿಗಿಂದ, You fellow, get lost from here. ನೀನು ಹೋಗು, ಎಲ್ಲಿಗೆ, ಇಲ್ಲಿಂದ ಬಿಟ್ಟು ಹೋಗು ಅಂತ ಹೇಳಿದ್ದಾರೆ. But those who heard him, ಆದ್ರೆ ಈತನ ಮಾತುಗಳು ವಾವ್ ಅಂತ ಹೇಳ್ತಾ ಇದ್ದಾನಲ್ಲ, ಹೋಗಿ ನಾನು ಮಾಡ್ತೀನಿ ಯುದ್ಧ, ಅವು ಕೇಳಿರುವಂತವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈತನ ಸ್ವರ ಕೇಳಿದವರು they brought him to the king. ಅವರೆಲ್ಲರೂ ಹೋಗಿ ದಾವೀದನ್ನು ರಾಜನ ಹತ್ರ ತೆಗೆದುಕೊಂಡು ಹೋದರು. King Saul saw this David. ಸೌಲು ರಾಜನು ಈ ದಾವೀದನ್ನು ನೋಡಿದನು. He said, you are too young to fight against Goliath. ಆತನು ಹೇಳಿದನು, ನೀನೇನೋ ಮುಂದೆ ಬಂದಿದೆ, ಆದ್ರೆ ನೀನು ಬಹಳ ಯವನಸ್ಥನಾಗಿದೆ, ಆ ಗೊಲ್ಯಾತನ ವಿರುದ್ಧವಾಗಿ ಯುದ್ಧ ಮಾಡಲು ಆಗುವುದಿಲ್ಲ, ಹೋಗುವುದಕ್ಕೆ ಅಂತ ಹೇಳಿದನು. He was a champion. ಆತನು ನೋಡಿದ್ರೆ ವೀರನು. You are too young. You are not trained also. ನೀನು ಬಹಳ ಯವನಸ್ಥ, ನಿನಗೆ ಯಾವ ತರ್ಫೀದು ಕೂಡ ಇಲ್ಲ. How can you go and fight with him? ಹೇಗೆ ಹೋಗಿ ನೀನು ಯುದ್ಧ ಮಾಡಲಾಗುತ್ತದೆ? He had given some armors. ಆತನ ಏನ್ ಮಾಡಿದ್ದಾನಂದ್ರೆ, ಕೆಲವು ಆಯುಧಗಳನ್ನು ಕೂಡ ಕೊಟ್ಟಿದ್ದಾನೆ ಸೌಲ್ ರಾಜನು ಆತನಿಗೆ. ಸೌಲ್ ರಾಜನು 6 ಫೀಟ್ ಉದ್ದ ಇದ್ದಾನೆ. ಸೌಲ್ ರಾಜನ 6 ಫೀಟ್ ಇದ್ದನು. ಡೇವಿಡ್ ಬರೀ 5 ಫೀಟ್, 5.5 ದಾವೀದನು ಚಿಕ್ಕ. ಆತನ ಹೆಲ್ಮೆಟ್ ಹಾಕಿದ ಕೂಡಲೇ ಕಣ್ಣುಗಳೇ ಕಾಣಿಸ್ತಾ ಇಲ್ಲ ಇದಕ್ಕೆ. ಆತನ ಶೀಲ್ಡ್ ಒತ್ಕೊಂಬಕ್ ಆಗ್ತಾ ಆತನ ಇಲ್ಲ. ಶಿರಸ್ತ್ರಾಣವು, ಆತನ ಗುರಾಣಿ. ಸಾಲ್ ಬಹಳ ದೊಡ್ಡದವನಾಗಿದ್ದಾನೆ, ಹೈಟ್ ಇದ್ದಾನೆ. ಸೌಲನ ಅಲಿತಿ ಮೇರೆಗಿರುವಂತ ಶಿರಸ್ತ್ರಾಣಗಳು ಅವೆಲ್ಲ ಹಿಡ್ಕೊಂಡಕ್ಕೆ ಕೊಟ್ಟಿದ್ರೆ ಕೂಡ ಕತ್ತಿ ಹಿಡ್ಕೊಂಬ ಕೂಡ ಆಗ್ತಾ ಇಲ್ಲ. ಆ ದೊಡ್ಡ ಕತ್ತಿ ಕೂಡ ಹಿಡ್ಕೊಳ್ಳುವುದಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ದಾವೀದನದು. ದಾವೀದನದ ಇವೆಲ್ಲ ನನಗೆ ಬೇಡ, ನಾನು ಸುಮ್ಗೆ ಹಂಗೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಫೈಟ್ ಮಾಡಾಕ. ದಾವೀದನ, ಐ ಡೋಂಟ್ ವಾಂಟ್ ದಿಸ್, ಐ ಡೈರೆಕ್ಟ್ಲಿ ಗೋ ಟು ಫೈಟಿಂಗ್.
When all these things I wore, I cannot fight. ಇವೆಲ್ಲ ಇದ್ರೆ ನನಗೆ ಅಡ್ಡಡ್ಡಾಗಿರ್ತವೆ, ಯುದ್ಧ ಮಾಡಕ್ಕೆ ಆಗಲ್ಲ ಅಂತ ರಾಜನಿಗೆ ಹೇಳಿದನು. He convinced the king. ರಾಜನನ್ನು ಒಪ್ಪಿಸಿದ್ದಾನೆ. He said, when I feed my father's sheep, ಆತನು ಏನ್ ಹೇಳಿದಾನೆ ಅಂದ್ರೆ, ನನ್ನ ತಂದೆಯ ಕುರಿಗಳನ್ನು ನಾನು ಕಾಯುತ್ತಾ ಇದ್ದಾಗ lion came to take the sheep. ಆ ಸಿಂಹವು ಬಂತು ಆ ಕುರಿಗಳನ್ನು ಕದ್ದುಕೊಂಡು ಹೋಗುವುದಕ್ಕೆ. I caught the lion by beard and I killed the lion. ನಾನು ಸಿಂಹದ ಗಡ್ಡವನ್ನು ಹಿಡಿಕೊಂಡು ಅದನ್ನು ಚೀರಿದ್ದೇನೆ ಅಂತ ಹೇಳಿದನು. 1 Samuel 17 chapter 36 verse. ಮೊದಲನೇ ಸಮುವೇಲನು 17:36 ಹೇಳುತ್ತದೆ. He said to the Saul, thy servant, even slew that bear also. ಆತನು ಹೇಳಿದ್ದಾನೆ, ನಾನು ದಾವೀದನು ಹೇಳಿದ್ದಾನೆ ಸೌಲ್ ರಾಜನಿಗೆ, ನಾನು ಕರಡಿಯನ್ನು ಸಹ ಸಂಹರಿಸಿದ್ದೇನೆ. This uncircumcised Philistine shall be one of those. ಈ ಸುನ್ನತೆ ಇಲ್ಲದೆ ಇರುವಂತ ಈ ಫಿಲಿಸ್ತಿಯನು ಕೂಡ ಆ ಇರುವಂತ ಪ್ರಾಣಿಗಳ ಹಾಗೆ ಸಿಂಹದಲ್ಲಿ ಒಂದಾಗಿ, ಇಲ್ಲದಿದ್ರೆ ಕರಡಿ ಹಾಗೆ ಒಂದಾಗಿ ಬಿಡ್ತಾನೆ ಅಂತ ಹೇಳಿದನು. He was convincing king. ರಾಜನ್ನು ಒಪ್ಪಿಸಿದನು. Hallelujah. ಹಲ್ಲೆಲೂಯಾ. You want to go to fight. ಆ ಒಂದು ಯುದ್ಧಕ್ಕೆ ಹೋಗುವುದಕ್ಕೆ ಒಪ್ಪಿಸಿದನು. That's why don't be afraid when you see like that Goliaths in this world. ಈ ಲೋಕದಲ್ಲಿ ಶಾರೀರಿಕವಾಗಿ ಆತ್ಮೀಯವಾಗಿ ಯಾವುದೇ ಗೊಲ್ಯಾತುಗಳನ್ನು ನೀನು ನೋಡುವಾಗ ಭಯಪಡಬೇಡ. ಪರಿಸ್ಥಿತಿಗಳನ್ನು ನೋಡುವಾಗ ಭಯಪಡಬೇಡ. You may face like that the circumstances. ಅಂತ ಪರಿಸ್ಥಿತಿಗಳನ್ನು ನೀವು ಎದುರಿಸ್ತಾ ಇರಬಹುದು. ಆ ಪರಿಸ್ಥಿತಿಗಳನ್ನು ನೋಡಿ ನೀನು ಅಂಜಬೇಡ. He's saying he's uncircumcised Philistine. ಆತನು ಹೇಳ್ತಾ ಇದ್ದಾನೆ, ಈತನು ದಾವೀದನು ಹೇಳ್ತಾ ಇದ್ದಾನೆ, ಈ ಗೊಲ್ಯಾತನು ಸುನ್ನತಿ ಇಲ್ಲದೇ ಇರುವಂತ ವ್ಯಕ್ತಿ. He too also shall be one of them like that to whom I slew. ನಾನು ಸಾಯಿಸಿರುವಂತ ಸಿಂಹದಲ್ಲಿ ಕರಡಿನಲ್ಲಿ ಒಂದಾಗಿ ಬಿಡ್ತಾನೆ ಈ ಒಂದು ಗೊಲ್ಯಾತನ ಅಂತ He is ಹೇಳಿದನು. defiling the army of the living God. ಈತನು ಈ ಗೊಲ್ಯಾತನು ಜೀವಿಸುವಂತ ದೇವರ ಸೈನ್ಯವನ್ನು ಅಪ್ರತಿಷ್ಠೆ ಮಾಡ್ತಾ ಇದ್ದಾನೆ. Listen carefully. ಚೆನ್ನಾಗಿ ಕೇಳ್ರಿ. David know that God is having an army. ದಾವೀದನಿಗೂ ಗೊತ್ತಿದೆ ದೇವರಿಗೆ ಸೈನ್ಯವಿದೆ ಎಂದು. Hallelujah. ಹಲ್ಲೆಲೂಯಾ. In heaven he knows that he is having an army. ದಾವೀದನ ನಂಬಿರುವಂತ ದೇವರಿಗೆ ಪರಲೋಕದಲ್ಲಿ ದೇವರ ಸೈನ್ಯವಿದೆ ಅಂತ That's what he said. He defiling the armies of the living God. ಅದಕ್ಕಾಗಿ ಈತನು ಹೇಳ್ತಾ ಇದ್ದಾನೆ, ಜೀವಿಸುವಂತ ದೇವರ ಸೈನ್ಯಗಳನ್ನೆಲ್ಲ ಕೂಡ ದೋಷಪೂರಿತರಾಗಿ ಅಪ್ರತಿಷ್ಠೆ ಮಾಡ್ತಾ ಇದ್ದಾನೆ ಈತನು. Amen. I tell you, later we will see that David and killed that Goliath. ನಾವು ಆದ ನಂತರ ನೋಡ್ತೇವೆ ದಾವೀದನು ಗೊಲ್ಯಾತನ್ನು ಸಾಯಿಸಿದಾನೆ. Amen. ಆಮೆನ್. So I tell you, my beloved, there is no one like Jesus to help us. ಅದಕ್ಕಾಗಿ ಎಂಥ ಕಷ್ಟತರ ಪರಿಸ್ಥಿತಿ ಬಂದರೆ ಕೂಡ ಯೇಸುವಿನ ಹಾಗೆ ಆ ಕಷ್ಟ ಮಧ್ಯದಲ್ಲಿ ಸಹಾಯ ಮಾಡುವಂತವರು ಇನ್ನು ಯಾರು ಇರುವುದಿಲ್ಲ. Even giants may come against you. ನಿನಗೂ ವಿರುದ್ಧವಾಗಿ ಬಲಾಢ್ಯರು ಇಲ್ಲದಿದ್ರೆ ಯಾವುದೇ ವಿಷಯಗಳು ಬರಬಹುದು. Maybe kings, maybe I tell you ಗವರ್ನಮೆಂಟ್ ವಿರುದ್ಧವಾಗಿ ಬರಬಹುದು. ಯಾವುದೇ ವಿಷಯಗಳು maybe ಬರಬಹುದು. your family members. ನಿಮ್ಮ ಕುಟುಂಬ ಜನರ ವಿರುದ್ಧವಾಗಿ ಬರಬಹುದು. But I tell you, there is no one like Jesus to help you. ಆದರೆ ನಿನಗೂ ಸಹಾಯ ಮಾಡುವುದಕ್ಕೆ ಯೇಸುವಿನ ಹಾಗೆ ಯಾರು ಇರುವುದಿಲ್ಲ. In Judges 5th chapter 28th verse, ನ್ಯಾಯಾಧೀಶರು 5ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, in the days of Judges, Deborah was a judge at the time. ಈ ನ್ಯಾಯಾಧೀಶರ ಸಮಯದಲ್ಲಿ ದೆಬೋರಾ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇತ್ತು, ಕಾರ್ಯ ಮಾಡ್ತಾ ಇತ್ತು. That time she went to war against Sisera. ಅವರು ಆ ಸಮಯದಲ್ಲಿ ಸಿಸೇರಕ್ಕೆ ವಿರುದ್ಧವಾಗಿ ಇವರು ಇಸ್ರಾಯೇಲ್ ಜನರು ಯುದ್ಧಕ್ಕೆ ಹೋದರು. They cannot fight that man. ಆ ಸಿಸೇರಿಯನು ಯುದ್ಧ ಮಾಡುವುದಕ್ಕೆ ಅವರಿಗೆ ಶಕ್ತಿ ಇಲ್ಲ, ಆಗಲಿಲ್ಲ. He was very clever in fighting. ಯಾಕಂದ್ರೆ ಆ ಸಿಸೇರ ಸೈನ್ಯಾಧಿಪತಿ ಬಹಳ ಚಾಲು ಆಗಿದ್ದಾನೆ ಆ ಯುದ್ಧಗಳು ಮಾಡುವುದರಲ್ಲಿ. But in 20th verse when we see that, ಆದ್ರೆ 20ನೇ ವಚನದಲ್ಲಿ ನಾವು ನೋಡುವಾಗ, stars in the heaven fought against Sisera. ಪರಲೋಕದಲ್ಲಿರುವಂತ ನಕ್ಷತ್ರಗಳು, ಆಕಾಶದಲ್ಲಿರುವಂತ ನಕ್ಷತ್ರಗಳು ಆ ವ್ಯಕ್ತಿ ಸಿಸೇರಕ್ಕೆ ವಿರುದ್ಧವಾಗಿ ಯುದ್ಧ ಮಾಡಿದ್ದಾನೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Stars means not this stars. ಸ್ಟಾರ್ಸ್ ನಕ್ಷತ್ರಗಳಂದ್ರೆ ಈ ನಕ್ಷತ್ರಗಳೆಲ್ಲ ಕಾಣಿಸುವಂತ Stars means army of God. ನಕ್ಷತ್ರಗಳಂದ್ರೆ ಪರಲೋಕದ ಸೈನ್ಯವು, ದೂತರು ಯುದ್ಧ ಮಾಡಿದ್ದಾರೆ. Amen. Amen. When army of God stand against Sisera, he cannot defeat army of God. ಆ ಸಮಯದಲ್ಲಿ ಅವರು ದೇವರ ಮೇಲೆ ಹತ್ಕೊಳ್ಳುವಾಗ ಆ ಸಿಸೇರಕ್ಕೆ ವಿರುದ್ಧವಾಗಿ ದೇವರೇ ಸೈನ್ಯವಾಗಿ ಬಂತು. That's what here said. God's army fought from heaven. ಅದಕ್ಕಾಗಿ ಇಲ್ಲಿ ಬರೆಯಲ್ಪಟ್ಟಿದೆ, ದೇವರ ಸೈನ್ಯವು ಅವರ ಕಷ್ಟ ಸಮಯದಲ್ಲಿ ಯುದ್ಧ ಮಾಡಿದೆ. We have a great army from heaven. ನಮಗೆ ಪರಲೋಕದ ಸೈನ್ಯವಿದೆ.
ನಮ್ಮ ಪರವಾಗಿ ಸಹಾಯ ಮಾಡಲು. Don't be afraid. Don't think that I am alone. ನಾನು ಒಬ್ಬಂಟಿಗಳಾಗಿದೆ ಅಂತ ಯೋಚನೆ ಮಾಡಬೇಡ. Amen. Amen. God's army is back of us. ದೇವರ ಸೈನ್ಯವು ನಮ್ಮ ಹಿಂದೆ ಇದೆ. Always we will be victorious. ನಾವು ಯಾವಾಗಲೂ ಕೂಡ ಜಯಭರ್ತರಾಗಿರುತ್ತೇವೆ. Hallelujah. Hallelujah. If you stand according to the word of God, I tell you, God's army is back of you. ದೇವರ ವಾಕ್ಯ ಪ್ರಕಾರವಾಗಿ ನೀನು ನಿಂತುಕೊಳ್ಳುವಾಗ ದೇವರ ಸೈನ್ಯವು ನಿನ್ನ ಪರವಾಗಿ ಕಾರ್ಯ ಮಾಡುತ್ತಾನೆ. He will protect you. ಆತ ನಿನ್ನನ್ನು ಕಾಪಾಡುತ್ತಾನೆ. He will lead you. ಆತ ನಿನ್ನ ನಡೆಸುತ್ತಾನೆ. He will guide you. ಆತ ನಿನಗೆ ಆಲೋಚನೆ ಕೊಟ್ಟು ನಡೆಸುತ್ತಾನೆ. You will see always He helping you. ಆತನ ಸಹಾಯವನ್ನು ನೀನು ಯಾವಾಗಲೂ ಸಹಾಯ ಮಾಡೋದನ್ನು ನೀನು ಗಮನಿಸ್ತೀಯ. ಆತನ ವಾಕ್ಯ ಪ್ರಕಾರವಾಗಿ ನಿಂತುಕೊಳ್ಳುವಾಗ No weapon formed against you shall prosper. ನಿನಗೆ ವಿರುದ್ಧವಾಗಿ ಯಾವುದೇ ರೂಪವು ರೂಪಿಸಲ್ಪಡುವುದಿಲ್ಲ, ಆಯುಧವು ರೂಪಿಸಲ್ಪಡುವುದಿಲ್ಲ. Hallelujah. Hallelujah. Tell to somebody there was an army from heaven helping you. ನಿನಗೆ ಸಹಾಯ ಇತರ ಕೇಳ್ರಿ, ನಿನಗೆ ಸಹಾಯ ಮಾಡುವುದಕ್ಕೆ ಪರಲೋಕದಿಂದ ದೇವರ ಸೈನ್ಯವು ನಿನ್ನ ಪರವಾಗಿದೆ. Do you believe? ನೀನು ನಂಬುತ್ತೀಯಾ? Amen. Amen. Tell to somebody, if you believe, you don't afraid. ಬೇರೆಯವ್ರು ಅವ್ರಿಗೆ ಹೇಳ್ರಿ, ನೀವು ನಿಜವಾಗಿ ನಂಬುತ್ತಾ ಇದ್ರೆ ಭಯಪಡುವುದಿಲ್ಲ ನೀನು. Hallelujah. You don't afraid for circumstances, you don't afraid for situations. ನೀನು ಪರಿಸ್ಥಿತಿಗಳಿಗೆ ಯಾವುದೇ ವಿಷಯಗಳಿಗೆ ಭಯಪಡುವುದಿಲ್ಲ. Amen. One more incident, 2 Chronicle 14 chapter 8th verse. ಇನ್ನೊಂದು ಸಂಘಟನೆ ಇದೆ ಬೈಬಲ್ನಲ್ಲಿ, 2ನೇ ಪೂರ್ವಕಾಲ ವೃತ್ತಾಂತಗಳು 14th chapter 14ನೇ ಅಧ್ಯಾಯ 8th verse. 8ನೇ ವಚನ. Here we see the king of Judah. ಇಲ್ಲಿ ಯೂದ ರಾಜನ ಕುರಿತು ನಾವು ನೋಡುತ್ತೇವೆ. Against him Ethiopian army came against this king. ಈ ರಾಜನಿಗೆ ಅವರ ಜನರಿಗೆ ವಿರುದ್ಧವಾಗಿ ಇಥಿಯೋಪಿಯಾ ರಾಜನು ಬಂದಿದ್ದಾನೆ. So this Asa had the army. ಈ ಆಸಕ್ಕೆ ಸೈನ್ಯವಿದೆ. ಆಸ ರಾಜನಿಗೆ From Judah there was an army 300,000 men, soldiers. ಆಸ ರಾಜನಿಗೆ ಯೂದ ಗೋತ್ರದಿಂದ 300,000 ಜನರ ಸೈನ್ಯವಿದೆ. From Benjamin, ಬೆಂಜಮಿನ್ ಗೋತ್ರದಿಂದ 280,000 men. 280,000 ಸೈನ್ಯವಿತ್ತು. These are mighty men of valor. ಇವರೆಲ್ಲರೂ ಕೂಡ ಆಸ ರಾಜನಕ್ಕೆ ಯುದ್ಧ ಮಾಡೋದ್ರಲ್ಲಿ ಪ್ರವೀಣರಾಗಿದ್ದರು. But Ethiopian army was 10 lakh army. They came against the Judah king. ಆದರೆ ಇಥಿಯೋಪಿಯನ್ ರಾಜನ ಸೈನ್ಯವು 10,00,000 ಜನರು ಬಂದ್ಬಿಟ್ಟಿದ್ದಾರೆ ಯುದ್ಧ ಮಾಡುವುದಕ್ಕೆ. That means double. ಅದನ್ನ ಅರ್ಥ ಇವರಿಗಿರುವಂತ ಸೈನ್ಯಕ್ಕಿಂತ ಅವ್ರದ್ದು ಡಬಲ್ ಸೈನ್ಯವಾಗಿಬಿಟ್ಟಿದೆ. He was very afraid. ಆ ಸಮಯದಲ್ಲಿ ರಾಜನು ಆಸ ಭಯಪಟ್ಟನು. Because 10 lakh people of army came against him. 10,00,000 ಜನರು ಬರ್ತಾ ಇದ್ದಾರೆ, ಅದಕ್ಕಾಗಿ ಭಯಪಟ್ಟನು. That time Bible says 11th verse. ಆ ಸಮಯದಲ್ಲಿ 11ನೇ ವಚನ ಹೇಳುತ್ತದೆ, Asa cried unto the Lord. ಆಸ ಕರ್ತನಿಗೆ ಕೂಗಿ ಕೇಳಿದನು. He said, there is no help like you, Lord. ನಿನ್ನ ಹಾಗೆ ನನಗೂ ಯಾವ ಸಹಾಯವಿಲ್ಲಪ್ಪ ಅಂತ ಕೂಗಾಡಿದನೆ. Help us, O God. ನಮ್ಮ ತಂದೆಯೇ ದೇವರೇ ನಮಗೂ ಸಹಾಯ ಮಾಡಂತ ಕೂಗಿದನು. You are only the help unto me. ನನಗೆ ಸಹಾಯ ಮಾಡುವುದು ಈ ಪರಿಸ್ಥಿತಿಯಲ್ಲಿ ನೀನು ಮಾತ್ರವೇ ಅಂತ ಹೇಳಿದನು. We rest in the name of the Lord. ನಿನ್ನಲ್ಲಿ, ನಿನ್ನ ಹೆಸರಿನಲ್ಲೇ ನಾವು ವಿಶ್ರಾಂತಿ ತೆಗೆದುಕೊಳ್ಳುತ್ತೇವೆ. Amen. Amen. When he prayed like this, ಆತನು ಈ ರೀತಿಯಲ್ಲಿ ಪ್ರಾರ್ಥಿಸಿರುವಾಗ 12th verse, 12ನೇ ವಚನ ಹೇಳುತ್ತದೆ, Lord smote Ethiopian before Asa and before all Judah. ಆಸ ಯೂದ ಗೋತ್ರ ಜನರ ಮಧ್ಯದಲ್ಲಿ ದೇವರು ಆ ಇಥಿಯೋಪಿಯನ್ ರಾಜನ್ನು ಸಾಯಿಸಿದ್ದಾನೆ. Hallelujah. ಸೋಲಿಸಿದ್ದಾನೆ. God sent his army from heaven. ಪರಲೋಕದಿಂದ ದೇವರು ತನ್ನ ಸೈನ್ಯವನ್ನು ಕಳುಹಿಸಿದ್ದಾನೆ. In this 12th verse said Ethiopians fled. 12ನೇ ವಚನ ಹೇಳುತ್ತದೆ, ಇಥಿಯೋಪಿಯರ್ ಜನರು ಭಯಪಟ್ಟು ಓಡಿ ಹೋದರು. Hallelujah. Hallelujah. Only one small prayer he prayed. ಆತನು ಚಿಕ್ಕ ಪ್ರಾರ್ಥನೆ ಮಾಡಿದ್ದಾನೆ. There is no one like you, Lord, to help us. ನಮಗೆ ಸಹಾಯ ಮಾಡುವುದಕ್ಕೆ ನಿನ್ನ ಹಾಗೆ ಇನ್ನು ಯಾರು ಇಲ್ಲಪ್ಪ. We rest in the Lord. ನಿನ್ನಲ್ಲೇ ನಾವು ವಿಶ್ರಮಿಸುತ್ತೇವೆ. We rest in thy name. ನಿನ್ನ ಹೆಸರಿನಿಂದಲೇ ನಮಗೂ ವಿಶ್ರಾಂತಿ. There is an army from heaven came ಪರಲೋಕದಿಂದ and ಸೈನ್ಯ defeated all Ethiopian army. They flee. ಇಥಿಯೋಪಿಯನ್ ರಾಜ್ಯವನ್ನೆಲ್ಲ ಕೂಡ ಸೋಲಿಸುವಂತೆ ಮಾಡಿದ ಅವರು ದಾಟಿಗೆ ಓಡಿ ಹೋದರು. This Asa king knows that there is an army in heaven. ಆಸ ರಾಜನ ಕೂಡ ಗೊತ್ತಿದೆ ಪರಲೋಕದಲ್ಲಿ ತನ್ನ ದೇವರ ಸೈನ್ಯವಿದೆ ಎಂದು. Hallelujah. ಹಲ್ಲೆಲೂಯಾ.
Do you rest in the Lord? ನೀನು ಕರ್ತನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂತ ವ್ಯಕ್ತಿಯ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇದೆಯಾ? You invited Lord Jesus Christ as Lord of your life. ನಿನ್ನ ಜೀವನಕ್ಕೆ ಯೇಸು ಕ್ರಿಸ್ತನ ಒಡೆಯನಾಗಿ ಸ್ವೀಕರಿಸಿದೆಯಾ? Do you believe that there is no help like ಸ್ವೀಕರಿಸಿ Jesus? ಆತನ ಹಾಗೆ ಯಾರು ಸಹಾಯ ಮಾಡುವುದಿಲ್ಲ ಅಂತ ನೀನು ತಿಳ್ಕೊಂಡಿದೀಯಾ? Do you believe that you ನೀವು are ನಂಬುತ್ತೀಯಾ? resting in Him? ನೀವು ನಂಬುತ್ತಾ ಇದೆಯಾ ಆತನಲ್ಲಿ ವಿಶ್ರಾಂತಿ ತೆಗೆದುಕೊಂಡಿದ್ರೆ ವಿಷಯಗಳಾಗುತ್ತದೆ ಎಂದು? Do you believe that you are resting in His name? ಆತನ ಹೆಸರಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕಂತ ನೀನು ನಂಬುತ್ತಾ ಇದೆಯಾ? You are able to rest in the name of Jesus. ನೀನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತುಕೊಳ್ಳಬಹುದು. Hallelujah. ಹಲ್ಲೆಲೂಯಾ. God used David and killed Goliath. ದಾವೀದನನ್ನು ಉಪಯೋಗಿಸಿಕೊಂಡು ಗೊಲ್ಯಾತನನ್ನು ಸಾಯಿಸುವಂತೆ ದೇವರು ಕಾರ್ಯ ಮಾಡಿದ್ದಾನೆ. And God sent armies. Sisera was killed. ದೇವರು ಸಿಸೇರಿಯನ್ನು ಸಾಯಿಸುವಂತೆ ಪರಲೋಕದ ಸೈನ್ಯವನ್ನು ಉಪಯೋಗಿಸಿದ್ದಾನೆ. God sent army. This all Ethiopian fled. ಇಥಿಯೋಪಿಯನ್ ಜನರೆಲ್ಲರೂ ಕೂಡ ಓಡಿ ಹೋಗುವಂತೆ ದೇವರು ತನ್ನ ಸೈನ್ಯವನ್ನು ಕಳುಹಿಸಿದ್ದಾರೆ. Joshua 12th chapter 24th verse. ಯೆಹೋಶುವನು 12ನೇ ಅಧ್ಯಾಯ 24ನೇ ವಚನ ಹೇಳುತ್ತದೆ. Here Bible says Joshua killed 31 kings. ಇಲ್ಲಿ ನೋಡಿದ್ರೆ ಸತ್ಯವೇದ ಹೇಳುತ್ತದೆ ಯೆಹೋಶುವನು 31 ಅರಸರನ್ನು ಸಾಯಿಸಿದ್ದಾನೆ. At the age of more than 100 years old. ಆತನು 100 ವರ್ಷ ವಯಸ್ಸು ಸಮಯದಲ್ಲಿ He killed 31 kings. ಯೆಹೋಶುವನು 31 ಅರಸರನ್ನು ಸಾಯಿಸಿದ್ದಾನೆ. ಇವಾಗ ನೋಡಿದ್ರೆ 100 ವರ್ಷಕ್ಕೆ ನಡೆಯೋಕ್ಕಾಗೋದಿಲ್ಲ, ಕಟ್ಟಿಗೆ ಹಿಡ್ಕೊಂಡು ನಡೀತಾ ಇರ್ತಾರೆ. 100 ವರ್ಷಕ್ಕೆ ಇರಲ್ಲ ಸ್ವಲ್ಪ. But this man, God only said in that verse, he was a 2 word, he said stop, now it is enough. ಈಗ ಯೆಹೋಶುವನ ಜೀವನದಲ್ಲಿ ದೇವರೇ ಹೇಳಿದಾನೆ ಈಗ ಸಾಕು ನಿನ್ನ ವಯಸ್ಸಾಗಿದ್ದಂತಾಗ. Killed 31 ಆತನು kings. ತನ್ನ ವೃದ್ಧಾಪ್ಯ ಅಂದ್ರೆ ನಮಗೀಗ ವೃದ್ಧಾಪ್ಯ ಆತನ ಶಕ್ತಿದಲ್ಲೇ ಆತನ ಏನು ಮಾಡಿದ್ದಾನೆ 31 ಜನರನ್ನು ರಾಜರನ್ನು ಸಾಯಿಸ್ತಾನೆ. ಜನರಲ್ಲ ಅವರು ರಾಜರು. His leadership started when he was 80 years old. ಆತನು 80ನೇ ವರ್ಷ ಸಮಯದಲ್ಲಿ ಆತನ ನಾಯಕತ್ವ ಪ್ರಾರಂಭವಾಗಿದೆ. Amen. ಆಮೆನ್. Up to 110 years he served the Lord. He 100 led Israel people into the promised land. 110ನೇ ವರ್ಷ ಬರುವ ಸಮಯವರೆಗೆ ಇಸ್ರಾಯೇಲ್ ಜನರನ್ನು ವಾಗ್ದಾನ ಪ್ರದೇಶಗಳು ತೆಗೆದುಕೊಂಡು ಕರ್ತನನ್ನು ಸೇವಿಸಿದ್ದಾನೆ. That's what psalmist said, 104 Psalms 24th verse. ಅದಕ್ಕಾಗಿ ಕೀರ್ತನಗಾರ 104ನೇ ಕೀರ್ತನೆ 24ನೇ ವಚನದಲ್ಲಿ ಹೇಳುತ್ತದೆ, Oh Lord, how manifold are thy works. ಕರ್ತನೇ ಎಷ್ಟು ನಿನ್ನ ಕಾರ್ಯಗಳು ಅದ್ಭುತವಾಗಿದೆ. Hallelujah. ಹಲ್ಲೆಲೂಯಾ. He said, in wisdom thou hast made them all. ನೀನು ನಿನ್ನ ಜ್ಞಾನದಿಂದನೇ ಈ ಕಾರ್ಯಗಳೆಲ್ಲ ಮಾಡಿದ್ಯಪ್ಪ. Earth is full of thy riches. ಈ ಭೂಮಿ ಎಲ್ಲ ನಿನ್ನ ಸಂಪತ್ತಿನಿಂದ ತುಂಬಿಸಲ್ಪಟ್ಟಿದೆ. Amen. Hallelujah. ಹಲ್ಲೆಲೂಯಾ. Who filled the riches in this earth? ಭೂಮಿ ಮೇಲೆ ಐಶ್ವರ್ಯವನ್ನು ಸಂಪತ್ತನ್ನು ತುಂಬಿಸಿದ ಯಾರು? Amen. God filled. ದೇವರು ಎಲ್ಲವನ್ನು ಕೂಡ ತುಂಬಿಸಿದ್ದಾರೆ. But those who are inventing, they will come, they thinking that oh, they only preserved this. ಆದರೆ ಶಾಸ್ತ್ರಗಳಲ್ಲಿ ಯಾರು ಕಂಡಿಡ್ತಾರ ಖನಿಜ ಸಂಪತ್ತನ್ನು ಅವ್ರು ಅನ್ಕೊಂತಾರೆ ನಾವೇ ಇದನ್ನು ತುಂಬಿದಂಗ ಹಿಂಗೇನು ಅವರೇ ಅನ್ಕೊಂತಾರೆ. ಕಂಡಿಡಿದವನೇ ದೊಡ್ಡ ಹೀರೋ ಆಗ್ಬಿಡ್ತಾನೆ. ಕಂಡಿಡ್ದವರೇ ದೊಡ್ಡವನಾಗ್ತಾನೆ ಹೀರೋ ಆಗಿ. ಅದನ್ನು ತುಂಬಿದ್ದೆಲ್ಲ ಕೂಡ ಭೂಮಿ ಮೇಲೆ ದೇವರಾಗಿದ್ದಾರೆ. Amen. ಆಮೆನ್. God filled this earth full of ದೇವರು ಭೂಮಿ ಮೇಲೆ ಎಲ್ಲ ಕೂಡ ತನ್ನ ಸಂಪತ್ತದಿಂದ ಮನುಷ್ಯರಿಗಾಗಿ ತುಂಬಿಸಿದ್ದಾನೆ. Psalms 33 5th verse said, ಕೀರ್ತನೆಗಳು 33:5 ಹೇಳುತ್ತದೆ, Lord loveth righteous and judgment. ದೇವರು ನೀತಿ ಉಳ್ಳುವಂತ ನ್ಯಾಯ ತೀರ್ಪುಗಳನ್ನು ಆತನು ಪ್ರೀತಿಸುತ್ತಾನೆ. He loved righteousness. ಆತನು ನೀತಿಯ ವಿಷಯಗಳನ್ನೇ ಪ್ರೀತಿಸ್ತಾನೆ. And he loved judgment also. ಆ ನೀತಿ ಉಳ್ಳುವಂತ ನ್ಯಾಯ ತೀರ್ಪುಗಳನ್ನೇ ಆತನು ಪ್ರೀತಿಸುತ್ತಾನೆ. This word said earth is full of goodness of the Lord. ಈ ವಾಕ್ಯ ಹೇಳುತ್ತದೆ ಭೂಮಿ ಎಲ್ಲ ಕೂಡ ಆತನ ಒಳ್ಳೆತನದಿಂದ ತುಂಬಿಸಲ್ಪಟ್ಟಿದೆ. Amen. ಆಮೆನ್. Are you enjoying the goodness of the Lord? ಕರ್ತನ ಒಂದು ಒಳ್ಳೆತನವನ್ನು ನೀನು ಆನಂದಿಸ್ತಾ ಇದೆಯಾ? ಎಸ್. ಭಾಳ ಜನ ಅಂತಾರೆ ಭಾಳ ಕಷ್ಟಪಟ್ಟು 80 ವರ್ಷಕ್ಕೆ ಬಂದಿನಪ್ಪ, ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಜೀವನದಲ್ಲಿ, ಕುಟುಂಬದಲ್ಲಿ ಕಷ್ಟಪಟ್ಟೆ, ಓದಿನಲ್ಲಿ ಕಷ್ಟಪಟ್ಟೆ, ಕೆಲಸದಲ್ಲಿ ಕಷ್ಟಪಟ್ಟೆ. ಬೈಬಲ್ ಸೇಸ್ ಎರ್ತ್ ಇಸ್ ಫುಲ್ ಆಫ್ ಹಿಸ್ ಗುಡ್ನೆಸ್. ಸತ್ಯವೇದ ಹೇಳ್ತದೆ ಭೂಮಿ ಎಲ್ಲ ದೇವರ ಒಳ್ಳೆತನದಿಂದ ತುಂಬಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಒಳ್ಳೆತನ ಎಲ್ಲ ತುಂಬಿಸಲ್ಪಟ್ಟಿರುವಾಗ ನೀನು ಯಾಕೆ ಕಷ್ಟಪಡ್ತಾ ಇದ್ದೀ?
ಆತನ ಮೇಲೆ ಆತುಕೊಳ್ತಾ ಇಲ್ಲ, ಅದಕ್ಕಾಗಿ ಕಷ್ಟಪಡ್ತಾರೆ. ಯಾಕೆ ಕಷ್ಟಪಡ್ತಾ ಇದೆ ಅಂದ್ರೆ ಆತನ ಮೇಲೆ ಆತುಕೊಳ್ಳದೇ ಇದ್ದ ಕಾರಣ ಕಷ್ಟಪಡ್ತಾ ಇದೆ. How David depend on God, like that we have to depend. Then there will be no tiredness. ದಾವೀದನು ಹೇಗೆ ತನ್ನ ದೇವರ ಮೇಲೆ ಹಾತುಕೊಂಡಿದ್ದಾನೋ ಹಾಗೆ ನಾವು ಕೂಡ ಆತನ ಮೇಲೆ ಹಾತುಕೊಳ್ಳುವಾಗ ಯಾವ ತೊಂದರೆ ಇರುವುದಿಲ್ಲ. Like how prophets depend on God, Deborah, like that we have to be dependent. ಆ ಪ್ರವಾದಿಗಳೆಲ್ಲ ಈಗ ನಾವು ನೋಡಿದ್ವಿ, ದೆಬೋರ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅವರೆಲ್ಲರೂ ಹೇಗೆ ದೇವರ ಮೇಲೆ ಹಾತುಕೊಂಡಿದ್ದಾರೋ ಹಾಗೆ ನಾವು ಕೂಡ ಹಾತುಕೊಳ್ಳಬೇಕು. Asa king prayed to God, I rest in thee, like that we have to rest in ಹೇಗೆ ಆಸ ರಾಜನು ಪ್ರಾರ್ಥಿಸಿ ದೇವರ ಮೇಲೆ ಹಾತುಕೊಂಡಿದ್ದಾನೋ ಸಹಾಯಕ್ಕಾಗಿ, ಆಗ ನಾವು ಆತನಲ್ಲಿ ಹಾತುಕೊಳ್ಳಬೇಕು. How Joshua killed 31 kings and given heritage to all the children of Israel. ಹೇಗೆ ಯೆಹೋಶುವನು 31 ಅರಸರನ್ನು ಸಾಯಿಸಿ ಅವರ ಸ್ವಾಸ್ಥ್ಯವೆಲ್ಲ ಆತನ ಆಸ್ತಿ ರಾಜರ ಆಸ್ತಿಯೆಲ್ಲ ಕೂಡ ಇಸ್ರಾಯೇಲ್ ಜನಕ್ಕೂ ಹಂಚಿಕೊಟ್ಟನು. Amen. ಆಗ ದೇವರ ಮೇಲೆ ಹಾತುಕೊಂಡು ಆತನು ಮಾಡಿದ್ದಾನೆ. We have to depend on the ನಾವು Lord. ಕೂಡ ದೇವರ ಮೇಲೆ ಹಾತುಕೊಳ್ಳಬೇಕು. We must rest in Him. ಆತನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬೇಕು. Amen. ಆಮೆನ್. These are not kings days, these are democracy days. ಈ ದಿವಸಗಳು ಪ್ರಜಾಪ್ರಭುತ್ವ ದಿವಸಗಳು. ಈಗ ರಾಜರಿಲ್ಲ ಈ ಸಮಯದಲ್ಲಿ, ಆ ಕಾಲದಲ್ಲಿ ರಾಜರ ಬಗ್ಗೆ ಹೇಳ್ತಾ ಇದೆ. There was no king at all now. ಈಗ ಅರಸರು ಯಾರು ಪರಿಪಾಲಿಸ್ತಾ ಇಲ್ಲ. Because only one king, Jesus. ಯಾಕಂದ್ರೆ ಒಬ್ಬನೇ ಅರಸನು, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. When Jesus king started a church, ಯೇಸು ರಾಜನು ಸಭೆಯನ್ನು ಪ್ರಾರಂಭಿಸಿದಾಗ all kings were cancelled in this age. ಈಗ ಭೂಮಿ ಮೇಲೆ ಇರುವಂತ ಎಲ್ಲ ಅರಸರು ಪರಿಪಾಲನೆ ಹೋಗ್ಬಿಟ್ಟಿದೆ. Democracy came into all nations. ಎಲ್ಲ ದೇಶಗಳಲ್ಲಿ ಪ್ರಜಾಪ್ರಭುತ್ವವೇ ನಡೆಸಲ್ಪಡ್ತಾ ಇದೆ. Only one eternal king, Jesus, ruling the church. ನಿತ್ಯಕ್ಕೂ ಇರುವಂತ ಅರಸನು ಒಬ್ಬನೇ, ಆತನು ಸಭೆಯನ್ನು ಪರಿಪಾಲಿಸುವಂತ ರಾಜನು. Hallelujah. ಹಲ್ಲೆಲೂಯಾ. Only one kingdom, that is kingdom of Jesus. ಒಂದೇ ಒಂದು ರಾಜ್ಯವಿದೆ, ಕಾಣಿಸದೆ ಆತ್ಮಲೋಕ, ಅದು ಯೇಸು ಕ್ರಿಸ್ತನ ರಾಜ್ಯವು. We all the Christians enter in that kingdom. ಆ ಎಲ್ಲ ಆತನ ರಾಜ್ಯದಲ್ಲಿ, ಪರಲೋಕ ರಾಜ್ಯದಲ್ಲಿ ನಾವೆಲ್ಲರೂ ಕ್ರೈಸ್ತವರು ಅದರಲ್ಲಿ ಪ್ರವೇಶಿಸಿದಿವಿ. Are you belong to his kingdom? ನೀವು ಆತನ ರಾಜ್ಯಕ್ಕೆ ಸಂಬಂಧಿಸಲ್ಪಟ್ಟಿದೆಯಾ? ಎಸ್. Who is your king? ಯಾರು ನಿನ್ನ ಅರಸನು? ದ ಲಾರ್ಡ್ ಜೀಸಸ್ ಕ್ರೈಸ್ಟ್. Who is your king? ಯಾರು ನಿಮ್ಮ ರಾಜನು? Jesus is our king. ಯೇಸು ಕ್ರಿಸ್ತ ನಮ್ಮ ಅರಸನಾಗಿದ್ದಾನೆ. Amen. ಆಮೆನ್. But there were a group of people in this world, ಆದರೆ democratic leaders. ಆ ಒಂದು ಪ್ರಜಾ ಪರಿಪಾಲನಾ ನಾಯಕರು ಅಂತ ಈ ಲೋಕದಲ್ಲಿ ಕೆಲವು ಗುಂಪಿನ ಜನರಿದ್ದಾರೆ. Globalist, antichrist group are there. ಅಂತ್ಯಕ್ರಿಸ್ತನ ಗುಂಪಿನ ಜನರು ಇದ್ದಾರೆ. Who are cause for that California, the Los Angeles are burning today, that city, because of them only. ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಲಾಸ್ ಏಂಜಲ್ಸ್ ದಲ್ಲಿ ಬೆಂಕಿ ಹಚ್ಚಿ ಬಹಳಷ್ಟು ಜನರು ಸತ್ತೋಗಿದ್ದಾರೆ. ಅದನ್ನು ಇಂಡೈರೆಕ್ಟ್ ಆಗಿ ಅವರೇ ಕಾರ್ಯ ಮಾಡಿರುವಂತ ಅವರೇ ಆ ಗುಂಪಿನ ಜನರು. Those antichrist group people, ಆ ಅಂತ್ಯಕ್ರಿಸ್ತನ ಗುಂಪಿನ ಜನರು, they don't want to churches in this year. ಈ ವರ್ಷದಲ್ಲಿ ಸಭೆಗಳು ಇರಬಾರದಂತ ಅವರು ನೋಡ್ತಾ ಇದ್ದಾರೆ, ಸಭೆಗಳು ನಡೆಸಲ್ಪಡಬಾರದೆಂದು. They don't want churches speak in unknown tongues. ಸಭೆಗಳು ಅನ್ಯ ಭಾಷೆಗಳಲ್ಲಿ ಮಾತನಾಡಬಾರದಂತೆ ಅವರು ನೋಡ್ತಾ ಇದ್ದಾರೆ. They don't understand what we are speaking in tongues. ಅವರು ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವುದು ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅರ್ಥವಾಗುತ್ತಾ ಇಲ್ಲ. That's what they are saying, we will stop tongues. ಅದಕ್ಕಾಗಿ ಅವರು ಅಂತ ಇದ್ದಾರೆ, ಆ ಮಾತುಗಳನ್ನು ನಿಲ್ಲಿಸಿಬಿಡ್ತೀವಿ ನಾವು ಎಂದು. I tell you, by speaking in tongues, ನಾನು ಹೇಳ್ತೇನೆ, ಅನ್ಯ ಭಾಷೆಗಳಲ್ಲಿ ಮಾತನಾಡುವುದರಿಂದ we are cancelling all their plans. ಅವರ ಅಂತ್ಯಕ್ರಿಸ್ತನ ಗುಂಪಿನ ಪರಿಪಾಲನೆಗಳ ಅವರ ಯೋಜನೆಗಳನ್ನೆಲ್ಲ ಕೂಡ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. Amen. Amen. Because this is divine language. ಯಾಕಂದ್ರೆ ಇದು ದೈವಿಕವಾಗಿರುವಂತ ಭಾಷೆ ದೇವರು ಕೊಟ್ಟಿದ್ದು. This is God's language, heavenly language. ಇದು ಪರಲೋಕದ ಭಾಷೆ ಆಗಿದೆ. Bible says we are speaking to God. ಸತ್ಯವೇದ ಹೇಳುತ್ತದೆ ನಾವು ದೇವರ ಸಂಗಡ ಮಾತನಾಡ್ತಾ ಇದ್ದೇವೆ ಅನ್ಯ ಭಾಷೆಗಳಲ್ಲಿ ಮಾತನಾಡುವಾಗ ಎಂದು. Genesis 11th chapter, ಆದಿಕಾಂಡ 11ನೇ ಅಧ್ಯಾಯದಲ್ಲಿ all the people, they were speaking in one language. They want to build a big tower. ಆ ಸಮಯದಲ್ಲಿ ಎಲ್ಲ ಜನರು ಕೂಡ ಒಂದೇ ಭಾಷೆ ಮಾತನಾಡ್ತಾ ಅವರು ದೊಡ್ಡ ಶಿಖರವನ್ನು ಕಟ್ಟಬೇಕು, ಟವರ್ ಕಟ್ಟಬೇಕಂತಿದ್ದಾರೆ. They want to reach the tower to heaven. ಅವರು ಪರಲೋಕವನ್ನು ಮುಟ್ಟಬೇಕು, ಆ ಒಂದು ಆಕಾಶ ಮುಟ್ಟಬೇಕು, ಪರಲೋಕವನ್ನಂತ ಅವರು ಯೋಚನೆ ಮಾಡಿದ್ರು. These were giants of those days. ಆ ದಿವಸಗಳಲ್ಲಿ ಇರುವಂತವರು ಅವರೆಲ್ಲರೂ ಕೂಡ ಕೆಳಗೆ ಬಿದ್ದಿರುವಂತ ದೇವದೂತರ ಮನುಷ್ಯರ ಸಂಪರ್ಕದಿಂದ ಹುಟ್ಟಿರುವಂತ ಶರೀರ ಬಲಾಢ್ಯರು. They are speaking one language. They want to build the tower. ಅವರು ಒಂದೇ ಭಾಷೆ ಮಾತನಾಡ್ತಾ ಆ ಶಿಖರವನ್ನು ಕಟ್ಟಬೇಕಂತಿದ್ರು. God came down and
confused their language. ದೇವರು ಇಳಿದು ಬಂದು ಅವರ ಭಾಷೆಯನ್ನು ಕನ್ಫ್ಯೂಸ್ ಮಾಡಿದ್ದಾರೆ, ಗಲಿಬಿಲಿ ಪಡಿಸಿದ್ದಾನೆ. They want to build a satanic kingdom. ಅವರು ಸಾತಾನ ರಾಜ್ಯವನ್ನು ಕಟ್ಟಬೇಕಂತ ನೋಡಿದರು. Now Jesus Christ built a church in this earth. ಈಗ ದಿವಸಗಳಾದ ನಂತರ ಯೇಸುವು ಭೂಮಿ ಮೇಲೆ ಆತನ ಸಭೆಯನ್ನು ಕಟ್ಟಿದ್ದಾನೆ. He given heavenly language. ಆತನು ಈಗ ಪರಲೋಕ ಭಾಷೆಯನ್ನು ಸಭೆಗೆ ಕೊಟ್ಟಿದ್ದಾರೆ. We all the church throughout the universe, we will speak in tongues with one heavenly language. We will build the kingdom of God. ನಾವು ಸಾರ್ವತ್ರಿಕ ಸಭೆ, ಭೂಮಿ ಮೇಲೆ ಇರುವಂತ ಎಲ್ಲಾ ಸಭೆಗಳಿರುವಂತ ಯೇಸು ಕ್ರಿಸ್ತನಿಂದ ಉಂಟು ಮಾಡಲ್ಪಡುವ ಎಲ್ಲಾ ಜನರೆಲ್ಲರೂ ಕೂಡ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ಪರಲೋಕದ ರಾಜ್ಯವನ್ನು ಇಲ್ಲಿ ವಿಸ್ತರಿಸುತ್ತೇವೆ, ಕಟ್ಟುತ್ತೇವೆ. Through that language we can touch heaven. ಆ ಭಾಷೆಯಿಂದ ನಾವು ಪರಲೋಕವನ್ನು ಮುಟ್ಟುತ್ತೇವೆ. What is impossible to those days, those people, for us it is possible. Through tongues we can reach heaven. ಆ ದಿವಸಗಳಲ್ಲಿ ಅವರಿಗೆ ಏನು ಸಾಧ್ಯವಾಗಲಿಲ್ಲವೋ ಆ ಶಿಖರವನ್ನು ಕಟ್ಟುವುದಕ್ಕೆ ನಾವು ಈ ದಿವಸಗಳಲ್ಲಿ ಅನ್ಯ ಭಾಷೆಗಳಲ್ಲಿ ಮಾತನಾಡುತ್ತಾ ಪರಲೋಕವನ್ನು ಮುಟ್ಟು ದೇವರ ವಿಷಯಗಳು ಪ್ರತ್ಯಕ್ಷವಾಗುವಂತೆ ಮಾಡುತ್ತೇವೆ. Hallelujah. Hallelujah. How can globalists destroy the churches? ಹೇಗೆ ಆ ಒಂದು ಅಂತ್ಯಕ್ರಿಸ್ತನ ಗುಂಪಿದ ಜನರು, ಪ್ರಪಂಚೀಕರಣ ಮಾಡುವಂತ ಜನರು ಸಭೆಯನ್ನು ನಾಶಪಡಿಸ್ತಾರೆ? Because Bible says Matthew 16 chapter 18th verse. ಮತ್ತಾಯ ಸುವಾರ್ತ 16ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ. Jesus said, I will build my church. ಯೇಸು ಹೇಳಿದ್ದಾರೆ, ನಾನು ನನ್ನ ಸಭೆಯನ್ನು ಕಟ್ಟಿದ್ದೇನೆ. Jesus Christ built the church. How can these globalists take away the church? ಯೇಸು ಕ್ರಿಸ್ತನು ಸಭೆಯನ್ನು ಕಟ್ಟಿದ್ದಾನೆ. ಹೇಗೆ ಈ ಪ್ರಪಂಚೀಕರಣ ಮಾಡುವಂತ ಅಂತ್ಯಕ್ರಿಸ್ತನ ಗುಂಪು ಜನರು ನಾಶಪಡಿಸ್ತಾರೆ, ತೆಗೆದು ಹಾಕ್ತಾರೆ? They did not start the churches. They cannot close the church also. ಅವರು ಸಭೆಯನ್ನು ಪ್ರಾರಂಭಿಸಲಿಲ್ಲ, ಅವ್ರಿಗೆ ಮುಚ್ಚುವುದಕ್ಕೆ ಆಗುವುದಿಲ್ಲ. Hallelujah. Hallelujah. That's what we have to pray in tongues and cut them off all their plans. ಅದಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಅವರ ತಪ್ಪಾಗಿರುವಂತ ಯೋಜನೆಗಳನ್ನೆಲ್ಲ ಕೂಡ ನಾವು ಕತ್ತರಿಸಬೇಕು. Psalms 118 chapter 10th verse. ಕೀರ್ತನೆಗಳು 118:10 ಹೇಳುತ್ತದೆ. When we see in NIV translation this verse, New International Version ದಲ್ಲಿ ನೋಡುವಾಗ here says, ಇಲ್ಲಿ ಬರೆಯಲ್ಪಟ್ಟಿದೆ, all nations surrounded me, but in the name of the Lord I cut them off. ಎಲ್ಲಾ ದೇಶಗಳು ನನ್ನನ್ನು ಸುತ್ತುಮುಟ್ಟಿದೆ, ಆದರೆ ಕರ್ತನ ಹೆಸರಿನಲ್ಲಿ ಆ ದೇಶಗಳ ವಿಷಯಗಳನ್ನು ಕತ್ತರಿಸ್ತಾ ಇದೆ ಎಂದು. But in KJV it is written, ಕಿಂಗ್ ಜೇಮ್ಸ್ ವರ್ಷನ್ದಲ್ಲಿ ಬರೆಯಲ್ಪಟ್ಟಿದೆ, I will destroy them. Here written, ಅಲ್ಲಿ ಏನಿದೆ, ನಾನು ಅವ್ರನ್ನು ನಾಶಪಡಿಸ್ತೇನೆ ಅಂತಿದೆ. We cannot destroy them, we get them, cut them off. ನಾವು ಅವ್ರನ್ನು ನಾಶಪಡಿಸಲು ಆಗುವುದಿಲ್ಲ, ಆದರೆ ಅವರ ಯೋಜನೆಗಳನ್ನೆಲ್ಲ ಕೂಡ ನಾವು ಕತ್ತರಿಸುತ್ತೇವೆ, ಅವು ಆಗದಂತೆ. Hallelujah. ಕಟ್ ಆಫ್ ಮಾಡ್ತೇವೆ. This is NIV, what it is written NIV, that is the right prayer. NIV ದಲ್ಲಿ ಇರುವಂತ ಪ್ರಾರ್ಥನೆ, ಆ ಭಾಷಾಂತರದಲ್ಲಿ ಆಂಗ್ಲ ಬೈಬಲ್ದಲ್ಲಿ ಇರುವಂತ ಆ ಪ್ರಾರ್ಥನೆ ಕರೆಕ್ಟ್ ಆಗಿರುವಂತ ಪ್ರಾರ್ಥನೆ. Here psalmist said, all nations surrounded me, but in the name of the Lord I cut them off. ಇಲ್ಲಿ ಕೀರ್ತನಾಗಾರನ ಹೇಳ್ತಾ ಇದ್ದಾನೆ, ಎಲ್ಲಾ ದೇಶಗಳು ನನ್ನನ್ನು ಸುತ್ತಮುಟ್ಟಿದೆ, ಆದರೆ ಕರ್ತನ ಹೆಸರಿನಲ್ಲಿ ಅವರನ್ನೆಲ್ಲ ಕೂಡ ನಾನು ಕಟ್ ಆಫ್ ಮಾಡ್ತಾ ಇದ್ದೆ. When you cut them off, ನೀನು ಅವ್ರನ್ನು ಕಟ್ ಆಫ್ ಮಾಡುವಾಗ, ಕತ್ತರಿಸುವಾಗ ಅವರ ಶಕ್ತಿಗಳು, lose the control of nations. ಅವರು ಆಳ್ವಿಕೆ ಮಾಡುವಂತ, ಅವರ ಮೇಲೆ, ದೇಶಗಳ ಮೇಲೆ ಇರುವಂತ ಆ ಕೆಟ್ಟ ಜನರ ಅಧಿಕಾರವು ತೆಗೆದು ಹಾಕಲ್ಪಡುತ್ತದೆ. Nations will be free. ಆ ದೇಶದ ಜನರು ಬಿಡುಗಡೆ ಹೊಂದುತ್ತಾರೆ. Hallelujah. Hallelujah. That's what Bible says in 118 Psalms, even 11th verse also. 118 ಕೀರ್ತನ 11ನೇ ವಚನದಲ್ಲಿ ಅದೇ ಬರೆಯಲ್ಪಟ್ಟಿದೆ. In 10th and 11th verse also. 10, 11ನೇ ವಚನಗಳಲ್ಲಿ 11th verse, they surrounded me every side, but in the name of the Lord I cut them off. ಎಲ್ಲಾ ಕಡೆ ಅವೆಲ್ಲ ನನ್ನ ಸುತ್ತಮುಟ್ಟಿದೆ, ಆದ್ರೆ ಕರ್ತನ ಹೆಸರಿನಲ್ಲಿ ನಾನು ಕಟ್ ಆಫ್ ಮಾಡ್ತಾ ಇದೆ ಎಂದು. We too also must speak in unknown tongues. We must cut them off, all the globalist plans. ನಾವು ಕೂಡ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಅವರ ಯೋಜನೆಗಳು, ಗ್ಲೋಬಲಿಸ್ಟ್, ಪ್ರಪಂಚೀಕರಣ ಮಾಡಿ ಮನುಷ್ಯನ ಸಾಯಿಸಬೇಕನ್ನುವಂತ ಆ ಜನರ ಯೋಜನೆಗಳನ್ನು ಕಟ್ ಆಫ್ ಮಾಡಬೇಕು. You must cut them off, all the things which are surrounded you. ನಿನ್ನ ಸುತ್ತಲೂ ಇರುವಂತ ವಿಷಯಗಳನ್ನು ಕೂಡ ನೀನು ಅవి ಕೆಟ್ಟವಾಗಿರುವಂತ ವಿಷಯಗಳನ್ನು ಕಟ್ ಆಫ್ ಮಾಡಬೇಕು. Bible says in 12th verse, ಕತ್ತರಿಸಬೇಕು. in 12th verse, ಸತ್ಯವೇದ ಹೇಳುತ್ತದೆ 18ನೇ ಕೀರ್ತನ 12ನೇ ವಚನದಲ್ಲಿ, they surrounded me like a beast. ಅವೆಲ್ಲ ಕೂಡ ನನ್ನ ಸುತ್ತಲೂ ಮೃಗಗಳಾಗಿ ಅవి ನನ್ನನ್ನು ಸುತ್ತಮುಟ್ಟಿದೆ. But they died as quickly as burning thorns. ಆದರೆ ಅವರು ಮುಳ್ಳಿನ ಗಿಡಗಳು ಹೇಗೆ ಬೇಗನೆ ಸುಟ್ಟೋಗುತ್ತವೋ ಆಗ ಆಗುತ್ತದೆ ಅಂತ ಹೇಳ್ತಾ ಇದ್ದಾನೆ.
In the name of the Lord, I cut them off. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ವಿಷಯಗಳನ್ನು ಕಟ್ ಆಫ್ ಮಾಡ್ತಾ ಇದೆ, ಕತ್ತರಿಸ್ತಾ ಇದೆ. Amen. ಆಮೆನ್. What do you have to say now? ಈಗ ನೀವೇನ್ ಮಾಡಬೇಕು? You ಹೇಳಬೇಕು. have to say, these satanic powers, I cut them off from the leaders of our nation. ನೀವೇನ್ ಹೇಳ್ಬೇಕಂದ್ರೆ, ನಮ್ಮ ದೇಶದ ಪ್ರಪಂಚದ ನಾಯಕರನ್ನು ಈ ಕತ್ತಲಿನ ಶಕ್ತಿಗಳು, ನಾಶಪಡಿಸುವಂತ ಶಕ್ತಿಗಳು ಅವ್ರನ್ನು ಬಿಟ್ಟು ಹೋಗುವಂತೆ ಕಟ್ ಆಫ್ ಮಾಡ್ತಾ ಇದೆ ಅನ್ಬೇಕು. This globally, slowly they are capturing our leaders. ಈ ಗ್ಲೋಬಲಿಸ್ಟ್ ಪ್ರಪಂಚೀಕರಣ ಮಾಡುವಂಥವ್ರು ಏನು ಮಾಡ್ತಾರೆ, ನಿಧಾನವಾಗಿ ಮೆಲ್ಲಕ್ಕೆ ನಮ್ಮ ದೇಶದ ಜನರ ನಾಯಕರನ್ನು ಆದಿಂದಲ್ಲಿ ತೆಗೆದುಕೊಳ್ತಾರೆ. Through WHO, through the World Economic Forum. ಪ್ರಪಂಚ ಆರೋಗ್ಯ ಸಂಸ್ಥೆ, ಪ್ರಪಂಚ ಆರ್ಥಿಕ ಸಂಸ್ಥೆ ಅವನ್ನು ಹತೋಟಿಯಲ್ಲಿ ಹಿಡ್ಕೊಂಡು ಆ ಪ್ರಕಾರವಾಗಿ ಮೆಲ್ಲಕ್ಕೆ ಬರ್ತಾರೆ. So we have to cut them off, all the satanic plans, satanic powers. ಸಾತಾನ್ನ We must cut them off from our leaders. ನಮ್ಮ ನಾಯಕರಿಂದ ಸಾತಾನ್ನ ಯೋಜನೆಗಳು, ಸಾತಾನ್ನ ಪ್ರಣಾಳಿಕೆಗಳನ್ನು ಕತ್ತರಿಸಬೇಕು. Only through speaking in tongues it is possible. ಅನ್ಯ ಭಾಷೆಗಳಿಂದ ಮಾತನಾಡುವುದರಿಂದ ಇದು ಸಾಧ್ಯವಾಗುತ್ತದೆ. Because we are speaking one language, that heavenly language will help us to reach God and cut them off all the powers of ಯಾಕಂದ್ರೆ the ನಾವು enemy. ಅದು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಕ್ರೈಸ್ತರು ಒಂದೇ ಭಾಷೆದಿಂದ, ಈಗ ಬೇರೆ ಬೇರೆ ಭಾಷೆಗಳಲ್ಲ, ಪರಲೋಕದ ಭಾಷೆಯನ್ನು ಮಾತನಾಡುತ್ತಾ ನಾವು ಅದನ್ನು ಕತ್ತರಿಸ್ತೇವೆ. Hallelujah. If you speak your own language and pray in your own language, that is here only. ನೀವು ನಿನ್ನ ಸ್ವಂತ That ಭಾಷೆ, work in earthly. ನಿನ್ನ ಸ್ವಂತ ಭಾಷೆಗಳಲ್ಲೇ ಮಾತನಾಡ್ತಾ ಇರುವಾಗ ಅದು ಇಲ್ಲೇ ಇರುತ್ತದೆ, ನಿನಗೆ ಉತ್ತರ ಸಿಗಲ್ಲ. But Satan and his powers are working from the heavenly realm. ಆದ್ರೆ ಈ ಮಧ್ಯಾಕಾಶದಲ್ಲಿ ಸಾತಾನ ಅಂಧಕಾರ ಶಕ್ತಿಗಳು ಕೂಡ ಕಾರ್ಯ ಮಾಡ್ತಾ ಇದೆ. When you speak in tongues, your prayers will reach there and you cut them off from in heavenly realm. ನೀನು ಪರಲೋಕದ ಭಾಷೆಯಲ್ಲಿ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಇರುವಾಗ ನಿನ್ನ ಪ್ರಾರ್ಥನೆಗಳು ಪರಲೋಕಕ್ಕೆ ಸೇರ್ತವೆ, ಆ ಮಧ್ಯದಲ್ಲೇ ಅವನ್ನು ಕಟ್ ಮಾಡ್ತವೆ ಆ ಕ್ರಿಯೆಗಳನ್ನು. Hallelujah. ಹಲ್ಲೆಲೂಯಾ. If demons are working in your street, you have to cut them off from your streets. ನಿನ್ನ ಬೀದಿಗಳಲ್ಲಿ ದೆವ್ವಗಳು ಕಾರ್ಯ ಮಾಡ್ತಾ ನಷ್ಟ ಮಾಡ್ತಾ ಇದ್ರೆ ನೀನು ಆ ದೆವ್ವಗಳ ಶಕ್ತಿಯನ್ನು ಅನ್ಯ ಭಾಷೆಯಲ್ಲಿ ಮಾತ್ರ ಕಟ್ ಆಫ್ ಮಾಡಬೇಕು. Nowadays we see demons are working in the institutions, in the schools. We have cut them off in the name of the Lord Jesus ಈ Christ. ದಿವಸಗಳಲ್ಲಿ ನಾವು ನೋಡ್ತೇವೆ, ಸಂಸ್ಥೆಗಳಲ್ಲಿ, ಶಾಲೆಗಳಲ್ಲಿ ಕೂಡ ಈ ಕೆಟ್ಟ ಆತ್ಮಗಳು ಅವರನ್ನು ಮ್ಯಾನೇಜ್ಮೆಂಟ್ ಆಧಾರದಲ್ಲಿ ತೆಗೆದುಕೊಂಡು ಜನರನ್ನು ತಪ್ಪು ನಡೆಸ್ತಾ ಇದೆ. ಆ ವಿಷಯಗಳನ್ನು ಕೂಡ ಕಟ್ ಆಫ್ ಮಾಡಬೇಕು. Even churches also, demons are taking over. We have cut them off from the churches. ಸಭೆಗಳಲ್ಲಿ ಕೂಡ ತಪ್ಪಾದ ಬೋಧನೆಯಿಂದ ದೆವ್ವಗಳು ಅವರನ್ನು ಆವರಿಸಿ ತಪ್ಪು ಮಾಡುವಂತ ಕೆಟ್ಟ ಆತ್ಮಗಳನ್ನು ಕತ್ತರಿಸಬೇಕು. Amen. ಆಮೆನ್. Our prayers are so powerful. ನಮ್ಮ ಪ್ರಾರ್ಥನೆಗಳು ಬಲ ಉಳ್ಳುವುದಾಗಿದೆ. We are connecting to God. ನಾವು ದೇವರೊಂದಿಗೆ ಸಂಧಾನವಾಗುತ್ತಾ ಇದ್ದೇವೆ. We are releasing stars, heavenly army into the fight. ಪರಲೋಕದಲ್ಲಿರುವಂತ ದೇವದೂತರ ಪರಿಚಯವನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ, ನಕ್ಷತ್ರಗಳನ್ನು. Bible says, as long as we are in the world, we are light of this world. ಸತ್ಯವೇದ ಹೇಳುತ್ತದೆ, ನಾವು ಈ ಭೂಮಿ ಮೇಲೆ ಇರುವ ತನಕ, ಈ ಪ್ರಪಂಚದಲ್ಲಿ ಇರುವ ತನಕ ನಾವು ಈ ಪ್ರಪಂಚಕ್ಕೆ ಬೆಳಕಾಗಿದ್ದೇವೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Don't accept defeat. ಸೋಲನ್ನು ನೀವು ಸ್ವೀಕರಿಸಬೇಡ. We are the light of the world, Bible says. ಸತ್ಯವೇದ ಹೇಳ್ತದೆ, ನಾವೇ ಲೋಕಕ್ಕೂ ಬೆಳಕಾಗಿದ್ದೇವೆ. ನೀನೇ ಬಚ್ಚಿಟ್ಕೊಂಡ್ರೆ ಬೇರೆಯವ್ರಿಗೆ ಎಲ್ಲಿ ಸಹಾಯ ಸಿಗ್ತದೆ? ನೀನೇ ಬೆಳಕಾಗಿದ್ದ ನೀನೇ ಬಚ್ಚಿಡ್ಕೊಂಡು ಏನು ಬೇರೆಯವರಿಗೆ ಇತರಕ್ಕೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಹೆಂಗ ಸಿಗುತ್ತದೆ? ನೀನು ಬೆಳಕಪ್ಪ, ಲೈಟ್ ನೀನು. You are the light. ಬಚ್ಚಿಟ್ಕೊಳ್ಬೇಡ. You are the light. ನೀನೇ ಅನ್ಯ ಭಾಷೆಯಲ್ಲಿ ಮಾತಾಡಿದಂದ್ರೆ ಬೇರೆಯವ್ರಿಗೆ ಬೆಳಕು ಹೆಂಗ ಸಿಗ್ತದೆ? ನೀನೇ ಪ್ರಾರ್ಥಿಸಲಿಲ್ಲ ಆತ್ಮದಲ್ಲಿ ಅಂದ್ರೆ ಹೇಗೆ ಬೇರೆಯವರಿಗೆ ಬೆಳಕು ಸಿಗುತ್ತದೆ? You have not come to the church, how can your light shine? ನೀನು ಸಭೆಗೆ ಸಹವಾಸಕ್ಕೆ ಬರದೇ ಇದ್ರೆ ಹೇಗೆ ನಿನ್ನ ಬೆಳಕು ಪ್ರಕಾಶಿಸುತ್ತದೆ? Tell to somebody, you are light in this world. ಇತರರಿಗೆ ಹೇಳ್ರಿ, ನೀನು ಈ ಲೋಕಕ್ಕೆ ಬೆಳಕಾಗಿದೀಯಿ. As long as you are in this world, you are light of this world. ನೀನು ಭೂಮಿ ಮೇಲೆ ಇರುವತನ, ಲೋಕದಲ್ಲಿರುವತನ ನೀನು ಈ ಲೋಕದಲ್ಲಿರುವಂತ ಜನರಕ್ಕೆ ಬೆಳಕಾಗಿ. Tell to somebody, I am the light of this world. ಬೇರೆಯವ್ರಿಗೆ ಹೇಳಿ, ನಾನು ಲೋಕಕ್ಕೆ ಬೆಳಕಾಗಿದೆ. Amen. ಆಮೆನ್. Whatever the demonic works I see, I cut them off. ಯಾವುದೇ ಕೆಟ್ಟ ಆತ್ಮಗಳ ಕ್ರಿಯೆಗಳನ್ನು ನಾನು ಕಾಣಿಸುವಾಗ ಅದನ್ನು ನಾನು ಕತ್ತರಿಸುತ್ತೇನೆ. If I find in my home, in my family, I cut them off in the name of Jesus. ಮನೆಯಲ್ಲಿ ಯಾವುದೇ ಪರಿಸ್ಥಿತಿಗಳು ಅಂತ ದೆವ್ವಗಳ ವಿಷಯಗಳು ಬಂದು ಜಗಳಗಳು ಬಂದ್ರೆ ಕೂಡ ಆ ಶಕ್ತಿಗಳನ್ನು ನಾನು ಕಟ್ ಆಫ್ ಮಾಡುತ್ತೇನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. If any demons if I find in my business, I cut them off in the name of Jesus Christ. ನನ್ನ ವ್ಯಾಪಾರದಲ್ಲಿ ಯಾವುದೇ ಕೆಟ್ಟ ಆತ್ಮಗಳು ಬಂದು ನನಗೆ ಲಾಸ್
ಮಾಡುತ್ತಾ ಇರುವಂತ ವಿಷಯಗಳು ನಾನು ಕಂಡಿಡಿದ್ರೆ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಕತ್ತರಿಸುತ್ತೇನೆ ಆ ಶಕ್ತಿಗಳನ್ನು. When you say like that, there will be back of God's army. ನೀನು ಆ ರೀತಿಯಲ್ಲಿ ಹೇಳುತ್ತಾ ಇರುವಾಗ ನಿನ್ನ ಹಿಂದೆ ಪರಲೋಕದ ದೇವರ ಸೈನ್ಯವು ನಿನಗೆ Because ಸಹಾಯವಾಗಿರುತ್ತದೆ. Jesus said, in my name you cast out the devil. ಯಾಕಂದ್ರೆ ಯೇಸು ಹೇಳಿದ್ದಾರೆ ನನ್ನ ಹೆಸರಿನಲ್ಲಿ ನೀನು ದೆವ್ವಗಳನ್ನು ಓಡಿಸಿರೆಂದು. When you use the name of Jesus, ಯೇಸು ಕ್ರಿಸ್ತನ ಹೆಸರನ್ನು ನೀನು ಉಪಯೋಗಿಸುವಾಗ God will release angels to work on your behalf. ನಿನ್ನ ಪರವಾಗಿ ಕಾರ್ಯ ಮಾಡುವಂತೆ ದೇವರು ದೇವದೂತರನ್ನು ಕಳಿಸುತ್ತಾರೆ. That's what Bible says, stars fought from heaven. ಅದೇ ಸತ್ಯವೇದ ಹೇಳುತ್ತದೆ, ಆ ಕಾಲದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಪರಲೋಕ ಆಕಾಶದ ನಕ್ಷತ್ರಗಳಂದ್ರೆ ದೇವರ ಪರಲೋಕ ಸೈನ್ಯವು ಯುದ್ಧ ಮಾಡಿದೆ. Amen. ಆಮೆನ್. Hallelujah. As long as we are in this world, we are light of this world. ನಾವು ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಇರುವ ತನಕ ನಾವು ಈ ಲೋಕದಲ್ಲಿರುವಂತ ಜನರಿಗೆ ಬೆಳಕಾಗಿದ್ದೇವೆ. I tell you, we are going to hear the sounding of the trumpet. ನಾವು ತುತ್ತೂರಿಯ ಶಬ್ದವನ್ನು ಕೇಳಲಿದ್ದೇವೆ. Amen. ಆಮೆನ್. That time will take off. ಸಭೆ ಆಗಿರುವಂತ ನಾವು ಸಿದ್ಧವಾಗಿರುವಂತ ನಾವು ರ್ಯಾಪ್ಚರ್ ಸಭೆ ಮೇಲೆ ಕೆತ್ತಲ್ಪಡುತ್ತದೆ ತುತ್ತೂರಿ ಶಬ್ದ ಕೇಳಿ. We are in the time, church, to be raptured. ಸಭೆ ಎಂತ ಸಮಯದಲ್ಲಿದೆ ಅಂದ್ರೆ ಮೇಲಕ್ಕೆ ಎತ್ತಲ್ಪಡುವಂತ ಸಮಯಕ್ಕೆ ಬಂದಿದೆ. When we hear that sound of the trumpet, we take off. ಆ ತುತ್ತೂರಿಯ ಶಬ್ದ ನಾವು ಕೇಳುವಾಗ ಮೇಲಕ್ಕೆ ಮಾರ್ಪಡಿಸಲ್ಪಟ್ಟು ಮೇಲಕ್ಕೆ ಎತ್ತಲ್ಪಡ್ತೇವೆ. How many are ready to we take off? ಎಷ್ಟು ಜನರು ಮೇಲಕ್ಕೆ ಎತ್ತಲ್ಪಡಬೇಕು ಅಂತ ಇದ್ದೀರಿ, ಸಿದ್ಧವಾಗಿದ್ದೀರಿ? I tell you, after we take off, this earth will run 7 years without us. ಸಭೆ ಸಿದ್ಧವಾಗಿರುವಂಥ ಸಭೆ ಮೇಲೆ ಕೆತ್ತಲ್ಪಡುವಾಗ ಈ ಒಂದು ಈ ಭೂಮಿ 7 ವರ್ಷ ನಾವು ಇಲ್ಲದೆ 7 ವರ್ಷಗಳ ಹಂಗೆ ಪರಿಪಾಲನಾ ಮಾಮೂಲಾಗೆ ನಡೆಸಲ್ಪಡ್ತಾ ಇರ್ತದೆ. But we will be back after 7 years tribulation period. ಮತ್ತೆ ಇಲ್ಲಿ ಹಿಂಸೆ ನಡೆಸಲ್ಪಡ್ತಾ ಇರ್ತದೆ. ಆ 7 ವರ್ಷಗಳಲ್ಲಿ ಆ ಹಿಂಸೆ ಕಾಲ ಆದ ನಂತರ ಮತ್ತೆ ನಾವು ಹಿಂತಿರುಗಿ 7 ವರ್ಷಕ್ಕೆ ಭೂಮಿ ಮೇಲೆ ಬರುತ್ತೇವೆ. ಯೇಸು ಕ್ರಿಸ್ತ ಯೇಸು ಕ್ರಿಸ್ತನ ಸಂಗಡ ನಾವು ಬರುತ್ತೇವೆ ಭೂಮಿ ಮೇಲೆ. Hallelujah. Hallelujah. That's what I tell you, Church of Christ never be controlled by globalists, ಅದಕ್ಕಾಗಿ antichrist group. ಕ್ರಿಸ್ತನ ಸಭೆ ಆಗಿರುವಂತ ನಾವು ಅಂತ್ಯಕ್ರಿಸ್ತರ ಆಧೀನದ ಕೆಳಗೆ ಇರಬಾರದು. Church will be controlled by only Jesus. ಈ ಸಭೆ ಯಾವಾಗಲೂ ಕೂಡ ಕರ್ತನ ಯೇಸು ಕ್ರಿಸ್ತನಿಂದ ಮಾತ್ರನೇ ಆಧೀನದಲ್ಲಿ ಅಧಿಕಾರದಲ್ಲಿ ಇರಬೇಕು. Jesus Christ is the head of the church. ಸಭೆಗೆ ಶಿರಸ್ಸನು ಯೇಸು ಕ್ರಿಸ್ತನಾಗಿದ್ದಾನೆ. Amen. ಆಮೆನ್. Gospel will not be hindered. ಈ ಒಂದು ಸುವಾರ್ತೆಗೆ ಯಾವುದೇ ಅಡ್ಡಿ ಇರದೇ ಆಗುತ್ತದೆ. Amen. ಆಮೆನ್. ನಾವಿರುವುದರಿಂದ nobody can stand against the gospel. ಸುವಾರ್ತೆ ಕಾರ್ಯಕ್ಕೆ ಯಾರು ಕೂಡ ವಿರುದ್ಧವಾಗಿ ನಿಂತುಕೊಳ್ಳಲು ಆಗುವುದಿಲ್ಲ. Gospel never be stopped. ಸುವಾರ್ತೆ ಎಂದಿಗೂ ಕೂಡ ನಿಂತು ಹೋಗುವುದಿಲ್ಲ. Amen. Amen. Hallelujah. Hallelujah. Because it is the power of God. ಯಾಕಂದ್ರೆ ಇದು ದೇವರ ಶಕ್ತಿಯಾಗಿದೆ. This is the message of God. ಇದು ದೇವರ ಸಂದೇಶವಾಗಿದೆ. When you preach the gospel, that is a message of God. ನೀನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದೆ ಅಂದ್ರೆ ದೇವರ ಸಂದೇಶವನ್ನು ಕೊಟ್ಟಿದೆ When I ಅವರಿಗೆ. am preaching God's word, this is a message of God. ನಾನು ದೇವರ ವಾಕ್ಯವನ್ನು ಸಭಾಪಾಲಕ ಸಾರ್ತಾ ಇರುವಾಗ ಇದು ದೇವರ ಸಂದೇಶವಾಗಿದೆ. I tell you, as long as we are here, nothing stop the work of God. ನಾವು ಇಲ್ಲಿ ಭೂಮಿ ಮೇಲೆ ಇರುವ ತನಕ ಭೂಮಿ ಮೇಲೆ ಇರುವಂತ ಯಾವುದೇ ದೇವರ ವಿಷಯಗಳನ್ನು ಅಡ್ಡಿಯಾಗಿ ಯಾವ ವಿಷಯಗಳು ಬರುವುದಕ್ಕೆ ಆಗುವುದಿಲ್ಲ. Jesus commanded us, so we take the gospel of Jesus Christ to the ends of this world. ಯೇಸು ನಮಗೂ ಆಜ್ಞಾಪಿಸಿದ್ದಾನೆ, ಎಲ್ಲಾ ಕಡೆ ಕೂಡ ನೀವು ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಿರಿ ಎಲ್ಲಾ ಕಡೆಗೆ ಎಂದು. All the nations belong to the Lord. ಎಲ್ಲಾ ದೇಶಗಳು ದೇವರಕ್ಕೆ ಸಂಬಂಧಪಟ್ಟವು. We are the soldiers of Christ. ನಾವು ಕ್ರಿಸ್ತನ ಸೈನಿಕರಾಗಿದ್ದೇವೆ. We fight from heaven and we will bring the salvation to the people of this earth. ನಾವು ಪರಲೋಕದ ಜನರಾಗಿ ಯುದ್ಧ ಮಾಡಿ ಜನರಕ್ಕೆ ರಕ್ಷಣೆಯನ್ನು ತೆಗೆದುಕೊಂಡು ಬರುತ್ತೇವೆ, ಕತ್ತಲಿನ ಶಕ್ತಿಗಳಿಂದ ಬಿಡುದಲೆನು. Hallelujah. Hallelujah. Lord said, I will fight from heaven. ದೇವರು ಹೇಳ್ತಾ ಇದ್ದಾರೆ, ನಾನು ಪರಲೋಕದಿಂದ ನಾನು ಯುದ್ಧ ಮಾಡುತ್ತೇನೆ. Salvation is from the Lord. ರಕ್ಷಣೆ ಅನ್ನುವಂಥದ್ದು ಕರ್ತನದಾಗಿದೆ. Listen carefully. ಚೆನ್ನಾಗಿ ಕೇಳ್ರಿ. No matter what nation people belong to, ಯಾವುದೇ ದೇಶಕ್ಕೆ ಜನರು ಸಂಬಂಧಿಸಲ್ಪಟ್ಟಿದ್ರು, no matter what language they may speak, ಅವರು ಯಾವುದೇ ಭಾಷೆ ಮಾತನಾಡುವಂತ ಜನರಾಗಿದ್ರು ಕೂಡ ಪರವಾಗಿಲ್ಲ, no matter what people color may be, ಅವರ ಬನ್ನಿ ಏನೇ ಆಗಿದ್ರು ಕೂಡ ಪರವಾಗಿಲ್ಲ, but gospel of Jesus Christ is for everyone. ಯೇಸು ಕ್ರಿಸ್ತನ ಸುವಾರ್ತೆ ಪ್ರತಿ ಒಬ್ಬರಿಗಾಗಿ ಕೊಡಲ್ಪಟ್ಟಿದೆ.
Church of Jesus Christ has to take the gospel of Jesus Christ to everyone. ಯೇಸು ಕ್ರಿಸ್ತನ ಸಭೆ ಆಗಿರುವಂತ ನಾವು ಕ್ರಿಸ್ತನ ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೆ ಕೂಡ ತಲುಪಬೇಕು. Otherwise people will perish and go to hell. ಇಲ್ಲದಿದ್ರೆ ಅವರು ಈ ಲೋಕ ಪ್ರಯಾಣ ಮುಗಿಸಿದ ಕೂಡಲೇ ಅವರು ನರಕಕ್ಕೆ ಹೋಗುತ್ತಾರೆ. Don't see people's foolishness. ಅವರು ಮಾಡುವಂತ ಮೂರ್ಖದ ವಿಷಯಗಳನ್ನು ನೋಡಿ ನಾನು ಹೇಳೋದಿಲ್ಲ ಅಂತ ಹೇಳ್ಬೇಡ. Some people, when we say the gospel, they are foolish people. They reject the gospel, but I tell you, don't see their foolishness. ಕೆಲವರು ಸುವಾರ್ತೆ ಸಾರುವಾಗ ಅವ್ರಿಗೆ ಮೂರ್ಖತನ ಅವ್ರಿಗೆ ಗೊತ್ತಾಗದೆ ಅವ್ರು ತಿರಸ್ಕಾರ ಮಾಡ್ತಾರೆ. Some people meet when we preach the gospel. Some cruel people will be there, but don't see the cruelty. ಕೆಲವರು Preach ಇರ್ತಾರೆ, the gospel. ಸುವಾರ್ತೆ ಸಾರುವ ಹೇಳುವ ಕೂಡ ಬಹಳಷ್ಟು ಕ್ರೂರ ಜನರು ಇರ್ತಾರೆ, ಆದ್ರೆ ಕ್ರೂರತ್ವವನ್ನು ನೋಡಬೇಡ. Sometimes when we preach the gospel, we see pride is people. Don't see the pride. ಕೆಲವರು Be patient and preach the gospel. ಅವರು ಗರ್ವಿಷ್ಠರು ಇರ್ತಾರೆ, ಹಂಗೆ ಹೋಗ್ತಾ ಇರ್ತಾರೆ, ಆದ್ರೆ ಕೂಡ ಅನುಕೂಲ ಇದ್ದಾಗೆಲ್ಲ ಅವ್ರಿಗೆ ಸುವಾರ್ತೆ ಸಾರಬೇಕು. Some people are wicked people. Even you preach them. ಅವರು ಕೆಟ್ಟ ಜನರು ಇರ್ತಾರೆ, ಆ ಕೆಟ್ಟವ್ರಿಗೆ ಕೂಡ ನೀವು ಸುವಾರ್ತೆ ಸಾರು. Hallelujah. ಹಲ್ಲೆಲೂಯಾ. Gospel is the power of God. It will work for everyone. ಸುವಾರ್ತೆ ಅನ್ನುವಂಥದ್ದು ದೇವರ ಶಕ್ತಿಯಾಗಿದೆ, ಅದು ಎಲ್ಲರ ಜೀವನದಲ್ಲಿ ಕಾರ್ಯ ಮಾಡುವಂಥದ್ದು. Amen. ಆಮೆನ್. It will work for foolish people. It will work for cruel people. ಮೂರ್ಖ ಜನರಕ್ಕೆ ಮತ್ತೆ ಕ್ರೂರ ಜನರಕ್ಕೆ ಎಲ್ಲರಿಗೆ ಕಾರ್ಯ It will ಮಾಡುತ್ತದೆ. work for pride people. It will work for ಗರ್ವದ wicked people. ಜನರಿಗೆ ಯಾರು ಸ್ವೀಕರಿಸ್ತಾರೋ ಅವರಲ್ಲಿ ಕಾರ್ಯ ಆಗುತ್ತದೆ. Hallelujah. ಹಲ್ಲೆಲೂಯಾ. Because it worked in our life. ಯಾಕಂದ್ರೆ ಆ ಸುವಾರ್ತೆ ನಮ್ಮ ಜೀವನದಲ್ಲಿ ಸ್ವೀಕರಿಸಿದಾಗ ಕಾರ್ಯ ಮಾಡಿದೆ. We too also, once we are pride people. ಆವಾಗ ಒಂದಾನೊಂದು ಸಮಯದಲ್ಲಿ ಗರ್ವಿಷ್ಠರಾಗಿದ್ದೇವೆ. We are foolish people. ಒಂದಾನೊಂದು ಸಮಯದಲ್ಲಿ ನಾವು ಕೂಡ ಮೂರ್ಖರಾಗಿದ್ದೇವೆ ಎಲ್ಲರೂ. We rejected Christ. ಕ್ರಿಸ್ತನ್ನು ತಿರಸ್ಕರಿಸಿದ್ದೇವೆ ಬೇಡ ಎಂದು. But it is a power of God worked in our lives. ಆದ್ರೆ ದೇವರ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡಿದೆ And saved us. ನಮ್ಮನ್ನು ಕಾಪಾಡಿದೆ. Hallelujah. ಹಲ್ಲೆಲೂಯಾ. Gospel of Jesus Christ can save anyone or everyone. ಯೇಸು ಕ್ರಿಸ್ತನ ಸುವಾರ್ತೆ ಎಲ್ಲರನ್ನು ಪ್ರತಿಯೊಬ್ಬರನ್ನು ಕೂಡ ಸ್ವೀಕರಿಸುವ ಪ್ರತಿಯೊಬ್ಬರನ್ನು ಕೂಡ ಕಾಪಾಡಿ ರಕ್ಷಿಸುವಂತ ಸುವಾರ್ತೆ. Whoever lost, I tell you, gospel of God will save them. ಯಾರು ನಶಿಸಿ ಹೋಗ್ತಾ ಇದ್ದಾರೋ ಅಂತ ಜನರಕ್ಕೂ ದೇವರ ಸುವಾರ್ತೆ, ಯೇಸು ಕ್ರಿಸ್ತನ ಸುವಾರ್ತೆ ರಕ್ಷಿಸುತ್ತದೆ, ಕಾಪಾಡುತ್ತದೆ. That responsibility given to the church. ಆ ಒಂದು ಬಾಧ್ಯತೆ, ಜನರು ನಾಶವಾಗದೆ ಇರುವಂತ ಬಾಧ್ಯತೆ ಸಭೆಗೆ ಕೊಡಲ್ಪಟ್ಟಿದೆ. Bible says, ಸತ್ಯವೇದ ಹೇಳುತ್ತದೆ, if a man gain whole world, lose his own soul, what will be profited? ಒಬ್ಬ ಮನುಷ್ಯನು ತನಕು ಎಲ್ಲ ಪಡೆದುಕೊಂಡು ಈ ಲೋಕದಲ್ಲಿರುವಂತ ಎಲ್ಲಾ ವಿಷಯಗಳನ್ನು ತನ್ನ ಸ್ವಂತ ಪ್ರಾಣವನ್ನು ಕಳೆದುಕೊಂಡಿದ್ರೆ ಏನು ಪ್ರಯೋಜನ ಅಂತಿದೆ. If we go to hell, what will be the benefit? ಆ ವ್ಯಕ್ತಿ ಇಲ್ಲಿ ಚೆನ್ನಾಗಿದ್ದು ಸತ್ತ ನಂತರ ಆ ಮನುಷ್ಯನ ಆತ್ಮವು ನರಕಕ್ಕೆ ಹೋಗಿದ್ರೆ ಆ ವ್ಯಕ್ತಿ ಪರಿಸ್ಥಿತಿ ಏನಾಗಿದೆ? That sole responsibility given to us. ನಮಗೆ ಆ ಒಂದು ನಶಿಸುವಂತ ಆತ್ಮಗಳ ಬಾಧ್ಯತೆ ಕೊಡಲ್ಪಟ್ಟಿದೆ. Now Jesus cannot come save the people. ಈಗ ಯೇಸು ಮತ್ತೆ ಬಂದು ಜನರನ್ನು ರಕ್ಷಿಸುವುದಿಲ್ಲ. He finished his work, ascended. ಆತನು ಎಲ್ಲಾ ತನ್ನ ಕಾರ್ಯವನ್ನು ಮುಗಿಸಿ ಆರೋಹಣನಾಗಿದ್ದಾನೆ ಪರಲೋಕಕ್ಕೆ. We are representative of Christ. ನಾವು ಕ್ರಿಸ್ತನ ಒಂದು ರಾಯಭಾರಿಗಳಾಗಿದ್ದೇವೆ. He changed our lives. ಆತನು ನಮ್ಮ ಜೀವನಗಳನ್ನು ಬದಲಾಯಿಸಿದ್ದಾನೆ. He healed us. ನಮ್ಮನ್ನು ಗುಣಪಡಿಸಿದ್ದಾನೆ. We are ambassador of Christ. ನಾವು ಈಗ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. We must tell about him. ನಾವು ಈಗ ಆತನ ಕುರಿತು ಇತರರಿಗೆ ಹೇಳಬೇಕು. He saved us. ಆತ ನಮ್ಮನ್ನು ರಕ್ಷಿಸಿದ್ದಾನೆ. He can save anyone. ಆತನು ಯಾರನ್ನೇ ಆದ್ರೂ ಕೂಡ ಸೇವಿಸುವುದಕ್ಕೆ, ರಕ್ಷಿಸುವುದಕ್ಕೆ ಬಲ್ಲನು, ಶಕ್ತನು. Hallelujah. Tell everybody about Jesus. ಎಲ್ಲರಿಗೆ ಕೂಡ ಯೇಸುವಿನ ಕುರಿತು ಹೇಳ್ರಿ. I tell you, after you taste Lord Jesus Christ, don't go to the world. ನೀನು ಯೇಸುವನ್ನು ಈಗ ರುಚಿ ನೋಡಿದ್ದೀವಿ, ಮತ್ತೆ ಹಿಂತಿರುಗಿ ಲೋಕಕ್ಕೆ ಹೋಗಬೇಡ. Don't invite demons. ದೆವ್ವಗಳ ಶಕ್ತಿಗಳನ್ನು ಅದನ್ನು ಆಹ್ವಾನ ಮಾಡಬೇಡ. Some people after come to Christ again they go for idol worship. ಕೆಲವರು ಯೇಸು ಕ್ರಿಸ್ತನ ನಂಬಿಕೊಂಡು ಬಂದಾಗ ಕೂಡ ಮತ್ತೆ ವಿಗ್ರಹಾರಾಧನೆಗೆ ಹೋಗ್ತಾರೆ. They don't know who are behind the ವಿಗ್ರಹಗಳ ಹಿಂದೆ ಇರುವಂತ ಆ ಶಕ್ತಿಗಳ ಏನೋ ಗೊತ್ತಾಗಲಿಲ್ಲ ಅವರಿಗೆ. Behind the idols there were demons. ವಿಗ್ರಹಗಳ ಹಿಂದೆ ದೆವ್ವಗಳು ಕಾರ್ಯ ಮಾಡ್ತಾ ಇರ್ತವೆ. If we go to idol worship, ನೀನು ಮತ್ತೆ ಹಿಂತಿರುಗಿ ವಿಗ್ರಹ ಆರಾಧನೆಗೆ ಹೋಗಿದ್ರೆ nobody can save you. ಯಾರು ನಿನ್ನನ್ನು ರಕ್ಷಿಸಲು ಆಗುವುದಿಲ್ಲ. This Christianity is not temporary. ಈ ಒಂದು ಕ್ರೈಸ್ತತ್ವವು ಅದು
ತಾತ್ಕಾಲಿಕವಾದದ್ದಲ್ಲ. Hold Jesus always. ಯಾವಾಗಲೂ ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೋ. He protect you. ಆತ ನಿನ್ನ ಕಾಪಾಡುತ್ತಾನೆ. Don't listen to anybody. ಯಾರ ಮಾತು ಕೇಳಕ್ಕೆ ಹೋಗ್ಬೇಡ. If we listen to anybody, ಯಾವರೇ ಲೋಕದ ಜನರ ಮಾತು ಕೇಳಿದ್ರೆ, maybe parents, ತಂದೆ ತಾಯಿಗಳು ನಂಬದೇವರು ಅವ್ರ ಮಾತು ಕೇಳಿದ್ರೆ, maybe officers, ಅವ್ರ ಆಫೀಸರ್ಸ್ ಆಗಿರ್ಬೋದು, maybe your relatives, ನಿನ್ನ ಸ್ನೇಹಿತರಾಗಿರ್ಬೋದು, don't give up Jesus. ಯೇಸುವನ್ನು ಅವರಿಗೋಸ್ಕರ ಬಿಟ್ಟು ಕೊಡಬೇಡ. ಯೇಸುವನ್ನು Don't give up Jesus and go to idol worship. ಯೇಸುವನ್ನು ಬಿಟ್ಟು ವಿಗ್ರಹಾರಾಧನೆಗೆ ಹೋಗ್ಬೇಡ. This is precious. ಯಾಕಂದ್ರೆ ಇದು ಪ್ರಶಸ್ತವಾದದ್ದು. Hallelujah. ಹಲ್ಲೆಲೂಯಾ. We know that how precious Jesus is. ನಮಗೂ ಗೊತ್ತಾಯಿತು ಇದು ಎಷ್ಟು ಪ್ರಶಸ್ತವೆಂದು. We left our government jobs. ನಾವು ನಮ್ಮ ಗವರ್ಮೆಂಟ್ ಕೆಲಸಗಳನ್ನು ಬಿಟ್ಟು ಬಂದಿದ್ದೇವೆ. Hallelujah. We gave our money. ನಮ್ಮ ಹಣವನ್ನು ಕೊಟ್ಟಿದ್ದೇವೆ. We left our places. ನಮ್ಮ ಸ್ಥಳಗಳನ್ನು ಬಿಟ್ಟು ಬಂದಿದ್ದೇವೆ. We left our families. ನಮ್ಮ ಕುಟುಂಬವು ಮದುವೆ ಇಲ್ಲದೆ ಬಂದಿದ್ದೇವೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? We know Jesus is precious to our lives. ನಮ್ಮ ಜೀವನಗಳಿಗೆ ಯೇಸು ಕ್ರಿಸ್ತನು ಪ್ರಶಸ್ತನಂತ ಗೊತ್ತಾಗಿದೆ. If you are not giving importance to Jesus, ನೀವು ಯೇಸುವಿಗೆ ಪ್ರಾಧಾನ್ಯತೆ ಕೊಡದೇ if you ಇದ್ರೆ, are back of this world today, ನೀವು ಒಂದು ವೇಳೆ ಈ ಲೋಕಕ್ಕೆ ಹಿಂದೆ ಓಡಿ if you ಹೋಗ್ತಾ are ಇದ್ರೆ, back up your business, ನಿನ್ನ ವ್ಯಾಪಾರಕ್ಕೆ ಹಿಂದೆ ಓಡಿ ಹೋಗ್ತಾ ಇದ್ರೆ, if you are back up your family, ನಿಮ್ಮ ಕುಟುಂಬಕ್ಕೆ ಹಿಂದೆ ಓಡಿ ಹೋಗ್ತಾ ಇದ್ರೆ, I tell you nothing you will gain. ನೀನು ಏನು ಕೂಡ ಹೊಂದಿಕೊಳ್ಳುವುದಿಲ್ಲ, ನಿನಗೂ ಲಾಭಕರವಾಗಿರುವುದಿಲ್ಲ. You must keep Jesus prominent. ನೀನು ಎಲ್ಲಾ ವಿಷಯಗಳಿಗಿಂತ ಯೇಸುಗೂ ಮುಖ್ಯ ಸ್ಥಾನ ಕೊಡಬೇಕು. Hallelujah. ಹಲ್ಲೆಲೂಯಾ. Then only you will be considered. ಅವಾಗನೇ ದೇವರ ದೃಷ್ಟಿಯಲ್ಲಿ ನೀನು ಲೆಕ್ಕಕ್ಕೆ ಬರುತ್ತೀಯಾ. Jesus said, if anyone put the hand on the plow and turn and see back, I tell you, he will not be fit in kingdom to follow me. ವಾಕ್ಯ ಹೇಳುತ್ತದೆ, ಯಾರಾದರೂ ನೇಗಲ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡಿದ್ರೆ ಆತನ ನನಗೆ ಪಾತ್ರನಾಗುವುದಿಲ್ಲ, ಯೋಗ್ಯನಲ್ಲ ಅಂತ ಹೇಳ್ತಾನೆ. ನನ್ನ ಸೇವಿಸುವುದಕ್ಕೆ in the kingdom of God, ಒಂದು ಸತಿ ನಾವು ದೇವರ ರಾಜ್ಯದಲ್ಲಿ ಪ್ರವೇಶಿಸಿದ್ದೇವೆ. once you tasted Holy Ghost, ಪವಿತ್ರಾತ್ಮ ನೀನು ರುಚಿಸಿದೆಯೇ, ಅನುಭವಿಸಿದಿ. but again don't go to taste again the world. ಮತ್ತೆ ಲೋಕದ ಲೋಕದಕ್ಕೆ ಹೋಗಬೇಡ. Again don't go for taste drinking, ಮತ್ತೆ ಕುಡಿಯುವುದಕ್ಕೆ, harlotry, ಎಲ್ಲ ವ್ಯಭಿಚಾರಕ್ಕೆ ಹೋಗಬೇಡ. don't go to this world. ಈ ಲೋಕದ ವಿಷಯಗಳಿಗೆ ಹೋಗಬೇಡ. ನೀನು preserve your life for Jesus. ನಿನ್ನ ಜೀವನವನ್ನು ಪ್ರಶಸ್ತವಾಗಿ ಕಾಪಾಡಿಕೋ ಯೇಸುವಿಗಾಗಿ. then you will be blessing to many. ಅವಾಗ ನೀನು ಅನೇಕರಿಗೆ ಆಸ್ತಿಕರವಾಗಿರುತ್ತಿ. Hallelujah. ಹಲ್ಲೆಲೂಯಾ. Jesus changed your life. ಯೇಸು ನಿಮ್ಮ ಜೀವನಗಳನ್ನು ಬದಲಾಯಿಸಿದ್ದಾರೆ. You tell about him that Jesus changed ನೀವು their lives also. ಯೇಸುವಿನ ಕುರಿತು ಹೇಳಿ ಇತರರನ್ನು ಬದಲಾಯಿಸಿರು. Amen. ಆಮೆನ್. Hallelujah. ಹಲ್ಲೆಲೂಯಾ. How you are precious to Jesus, they are also precious to Jesus. ಹೇಗೆ ನೀನು ದೇವರಿಗೆ ಯೇಸುವಿಗೆ ಪ್ರಶಸ್ತನಾಗಿದೆಯೋ, ಆ ನಶಿಸುವಂತ ಅವರು ಕೂಡ ಯೇಸುವಿಗೆ ಪ್ರಶಸ್ತರೇ. Because Jesus paid his blood for you, his life for you, same way he paid the life for them also. ಯೇಸು ತನ್ನ ಸ್ವರಕ್ತವನ್ನು ನಿನಗಾಗಿ ಹೆಂಗ ಬೆಲೆ ಕಟ್ಟಿದ್ದಾನೋ ಅವರಕ್ಕಾಗಿ ಕೂಡ ಹಂಗೆ ಬೆಲೆ ಕಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. You have to tell them. ಅವರಿಗೆ ಹೇಳಬೇಕು. Hallelujah. ಹಲ್ಲೆಲೂಯಾ. ನಾನು ಊಟ ಮಾಡಿದ್ದೀನಿ ಸಾಕಂತ ಹೇಳ್ಬೇಡ, ಬಹಳಷ್ಟಿದೆ ದೇವರ ರಾಜ್ಯದಲ್ಲಿ ಊಟ ಮಾಡಿದೆ. ಎಲ್ಲರಿಗೂ ಹೇಳಿ, ಎಲ್ಲರೂ ಬಂದು ಅದನ್ನು ಊಟದಲ್ಲಿ ಪಾಲ್ಗೊಳ್ಳಿರಿ ಅಂತ ಹೇಳಿ. ಆಮೇನ್. ಆಮೆನ್. ಹಲ್ಲೆಲೂಯಾ. ನಾವು ಭುಜಿಸಿದ್ದೇವೆ ಯೇಸು ಕ್ರಿಸ್ತನನ್ನು, ನಾವು ಜೀವಿಸುತ್ತಾ ಇದ್ದೇವೆ. ಎಲ್ಲರೂ ಬಂದು ದೇವರ ರಾಜ್ಯದಲ್ಲಿ ಯೇಸುವನ್ನು ಸ್ವೀಕರಿಸಲಿ. ಎಲ್ಲರೂ ಕೂಡ ಆನಂದದಿಂದ ಜೀವಿಸಲಿ. ಹಲ್ಲೆಲೂಯಾ. Let them victoriously, let them live ಜಯಶಾಲಿಗಳಾಗಿ ಆನಂದವಾಗಿ ಅವರು ಕೂಡ ಜೀವಿಸಲಿ. because Jesus is for everyone. ಯಾಕಂದ್ರೆ ಯೇಸು ಪ್ರತಿಯೊಬ್ಬರಿಗಾಗಿ. Jesus is not the religion. ಯೇಸು ಏನು ಒಂದು ಮತ ಧರ್ಮಕ್ಕೆ ಬಂದಿಲ್ಲ. He was a creator. ಆತನು ಸೃಷ್ಟಿಕರ್ತನು. He created all things. ಆತನು ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. Bible says all things created for his own pleasure. ಆತನ ಸ್ವಂತ ಆನಂದಕ್ಕಾಗಿ ಆತನು ಎಲ್ಲವನ್ನು ಕೂಡ ಉಂಟು ಮಾಡಿದ್ದಾನೆ ಮನುಷ್ಯನನ್ನು. Say we will serve him. ನಾವು ಆತನನ್ನು ಸೇವಿಸ್ತೀವಂತ ಹೇಳೋಣ. Wholeheartedly let we serve him. ಪ್ರಭುರ್ಣ ಹೃದಯದಿಂದ ಆತನನ್ನು ಸೇವಿಸೋಣ. ಆತನಿಗೆ ಒಪ್ಪಿಸಿಕೊಳ್ಳೋಣ. You may be already surrendered. ನೀನು ಆಗಲೇ ಒಪ್ಪಿಸಿಕೊಂಡಿರಬಹುದು. But I tell you, don't go to this world. If you went back to this world, you fix up your eyes to the Lord. ನೀನು ಒಂದು ವೇಳೆ ಮತ್ತೆ ಲೋಕಕ್ಕೆ ಹೋಗಿದ್ರೆ, ನೀನು ಲೋಕಕ್ಕೆ ಹೋಗದೆ ನಿನ್ನ ದೃಷ್ಟಿ ಕರ್ತನ ಮೇಲೇನೆ ಇರಲಿ, ದೇವರ ಮೇಲೇನೆ, ಯೇಸುವಿನ ಮೇಲೆ ಇರಲಿ. And you say that, Lord, I will rest in thee. ನೀನು ಹೇಳು, ನಾನು ನಿನ್ನಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಅಪ್ಪ, ನಿನ್ನನ್ನೇ ಆತುಕೊಳ್ಳುತ್ತೇನೆ. My help is from thee only. ನನ್ನ ಸಹಾಯವು ಎಂದೆಂದಿಗೂ ನಿನ್ನಿಂದಲೇ ತಂದೆ.
Lord, I thank you for your great help. ಕರ್ತನೇ ನಿನ್ನ ಒಂದು ದೊಡ್ಡ ಸಹಾಯಕ್ಕಾಗಿ ಸ್ತೋತ್ರ. Thank you, great army is back of us. ದೊಡ್ಡ ಒಂದು ಸೈನ್ಯವು ನಮ್ಮ ಹಿಂದೆ ನಮಗೂ ಸಹಾಯವಾಗಿದ್ದಕ್ಕಾಗಿ ಸ್ತೋತ್ರ. To see always victory in our lives. ಯಾವಾಗಲೂ ನಮ್ಮ ಪರಿಸ್ಥಿತಿಗಳಲ್ಲಿ ಜಯವು ನೋಡುವಂತೆ. We thank you, Holy Spirit. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. You are a good teacher. ನೀನು ನಮಗೂ ಒಳ್ಳೆಯ ಬೋಧಕನು. You taught thy word. ನಿನ್ನ ವಾಕ್ಯವನ್ನು ನಮಗೂ ಬೋಧಿಸಿದೀಯಾ. We love you, Holy Spirit. ಪವಿತ್ರಾತ್ಮನೇ ನಿನ್ನನ್ನು ನಾವು ಪ್ರೀತಿಸುತ್ತೇವೆ. We never be the same. ಇದ್ದ ಹಾಗೆ ನಾವಿರುವುದಿಲ್ಲ.